ಅಕ್ಷಯ್. ಮತ್ತೊಮ್ಮೆ ಮುರಳಿ ಸರ್ಗೆ, ಪ್ರೇಮ್ ಸರ್ಗೆ, ವೇಲು ಸರ್ಗೆ, ಮೇಘನಾ ಅವ್ರಿಗೆ ಸ್ವಾಗತ. ವೀಕ್ಷಕರೇ, ದ ಬಾಯ್ ಫ್ರೆಂಡ್, ಯಾಕಂದ್ರೆ ಇದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ವಾ, ಸೊ ಅದು ಹೀರೋ ಲಕ್ಷಣ. ಸೂಪರ್ ಸರ್. ಸರ್ ವಾಯ್ಸ್ ಬರ್ತಾ ಇದೆಯಾ? ಯಾರಾದ್ರೂ ಒಂದು ನೋ ಇಲ್ಲ. ಅದು ರಿಸಲ್ಟ್ ಇವತ್ತು ಟ್ರೈಲರ್ ಇವತ್ತಲ್ಲಿ ನೋಡ್ತಾ ಇದ್ದೀವಿ. ನಾವು ಸಿನಿಮಾ ತುಂಬ ಚೆನ್ನಾಗಿದೆ. ನನಗೆ ರಂಗಿತರಂಗ ಅನೇಶ್ವರ ಆದಮೇಲೆ ಇದು 3ನೇ ಸಿನಿಮಾ ಸಕ್ಸಸ್ ಆಗಲೇಬೇಕು. ಅದಕ್ಕೆಲ್ಲ ನಮ್ಮ ಡೈರೆಕ್ಟರ್ ಅಭಿಷೇಕ್ ಮತ್ತು ಟೋಟಲ್ ದೀಕ್ಷಿತ್ ಬೃಂದ, ಟೋಟಲ್ ಟೀಮ್. ವಿಶೇಷವಾಗಿ ಇವತ್ತು ಬ್ಯಾಂಕ್ ಆಫ್ ರಾಜಲಕ್ಷ್ಮಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಶ್ರೀ ಮುರಳಿ ಅವರ 11 ವರ್ಷದಿಂದ ಮಾತಾಡಿಸಿದೆ. ರಂಗಿತರಂಗ ಟೈಮಲ್ಲಿ ಪ್ರೀತಿಯಿಂದ ಟ್ರೈಲರ್ನ ಫಸ್ಟು ನೋಡಿ ಅದನ್ನು ಹಾರೈಸಿ ಆಶೀರ್ವಾದ ಮಾಡಿದ್ರು. ಅದು ತುಂಬ ಒಳ್ಳೆಯದಾಯಿತು. ಅದೇ ಥರ ಇವತ್ತು ಫೋನ್ಗೆ 2 ಡೇಸ್ ಬ್ಯಾಕ್ ಬರಲೇಬೇಕು ಅಂತ ಕೇಳಿದೆ, ಬಂದಿದ್ದೀರಾ, ನಿಮಗೆ ಸ್ವಾಗತ. ಮತ್ತೊಂದು ಪ್ರೇಮ್ ಸರ್, ತಮ್ಮ ಸ್ವಾಗತ. ತುಂಬ ಖುಷಿಯಾಗ್ತಿದೆ. ಕಂಕರ್ ಮೇಡಮ್ ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಜನ ಸ್ನೇಹಿತರು, ಮಾಧ್ಯಮದವರು, ಯಾಕಂದರೆ ಮಾಧ್ಯಮದ್ದು ಸಪೋರ್ಟ್ ತುಂಬ ಇದೆ ನಮಗೆ. ನಾವು ರಂಗಿತರಂಗ ಮಾಡಿದಾಗ ನಾವು ಹೊಸದಿದ್ದು, ಆ ಟೈಮಲ್ಲಿ ತುಂಬ ಭಯ ಇದೆ. ಬಾಹುಬಲಿ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡೋದು. ಆದರೆ ಮಾಧ್ಯಮದವರು ಇಲ್ಲ ಅಂತಿದ್ರೆ ಆ ಸಿನಿಮಾ ಇರ್ತಾರೆ. ಮೊದಲಿನಿಂದ ಅವತ್ತಿಂದ ಇವತ್ತಿನವರೆಗೂ ಅವನೇಶ್ವರ ನಾರಾಯಣ ಆಗ್ಬೋದು, ರಿಷಬ್ದು ಒಂದು ಕಥಾ ಸಂಬಂಧ ಮಾಡಿದೆ. ಅದಕ್ಕೂ ಅಷ್ಟೇ ಎಲ್ಲ ಸಿನಿಮಾಗೆ ತಮ್ಮ ಪ್ರೋತ್ಸಾಹ, ಆಶೀರ್ವಾದ ಕೊಟ್ಟಿದ್ದೀರಾ. ಸಿನಿಮಾ ಗೆದ್ದಿದೆ. ಈ ಸಿನಿಮಾಗೂ ತಮ್ಮ ಆಶೀರ್ವಾದ, ಪ್ರೋತ್ಸಾಹ ಇರಲಿ ಅಷ್ಟೇ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಸಿನಿಮಾವನ್ನು ಮಾಡಿದ ಶುಭದ ಸರ್ ಸಾಲಿಕ್ ಮಾಡ್ತಾರೆ. ಆಕ್ಚುಲಿ ಪೇಮೆಂಟ್ ಇವಾಗ ಬಂತು, ಅದಕ್ಕೆ ಬಂದ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಇಲ್ಲ ಸರ್, ಅವರು ನಮ್ಮವರು ಅಂತ ಆದಾಗ ಬಂದ್ಬಿಟ್ಟು ಅಷ್ಟೇ. ಹಂಗಾಗಿ ಓಕೆ. ಇನ್ನು ಈಗ ಈ ಸಿನಿಮಾದ ಕಣ್ಣು ಏನೇ ನಿರ್ಮಾಣ ಒಬ್ಬೊಬ್ಬರೇ ಕಳಿಸ್ತಾರೆ ಗೊತ್ತಿಲ್ಲ. ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಅದೇ ರೀತಿ ಎಲ್ಲ ಟೀಮ್, ಒಳ್ಳೆ ಟೀಮ್ ಫಾರ್ಮ್ ಆಗಿತ್ತು. ಸೊ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ಸರಿ, ಟ್ರೈಲರ್ ನೋಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಲೈಟ್ 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 ಕೊಡೆ. ರಂಗಿತರಂಗ ಎಷ್ಟು ಮಟ್ಟಕ್ಕೆ ಯಶಸ್ಸನ್ನು ಕಂಡಿತು, ಅದಕ್ಕಿಂತ ಜಾಸ್ತಿ ಇದು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿಗಲಿ, ನಿರ್ಮಾಪಕರ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿಯಿಂದ ತುಂಬಲಿ ಅಂತ ಹೇಳ್ತಾ ಕ್ಯಾಂಡಿಡೇಟ್ ಟ್ರೈಲರ್ ಫಾರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಮೊದಲಿಗೆ ಮಾಧ್ಯಮದವರಿಗೆ ಎಲ್ಲರಿಗೂ, ಇಲ್ಲಿ ಬಂದಿರೋ ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ಥರ ಆಯಿತು. ಪ್ರೊಡ್ಯೂಸರ್ ಆಯ್ಕೆ ಅವನೇ ಶ್ರೀಮನ್ನಾರಾಯಣ, ಅದು ಇನ್ನೊಂದು ಥರ ಆಯಿತು ನಿಮ್ಮ ಆಯ್ಕೆ. ಇದರ ಆಯ್ಕೆ ನೋಡಿದ್ರೆ ಇದು ಬೇರೆ ಥರ ಆಗಿದೆ. ಇಟ್ ಹ್ಯಾಸ್ ಹ್ಯೂಮರ್ ಡ್ರಾಮಾ. ಆಮೇಲೆ ಏನೋ ಒಂದು ಕೇಳಿದೆ ಕಥೆ, ಒಂದು ಔಟ್ಲೈನ್. ನಾನಂತೂ ಆ ಥರ ಕಥೆನೇ ಕೇಳಿರಲಿಲ್ಲ. ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ. ಬಿಕಾಸ್ ಈ ಥರ ಹೀರೋ ನಮ್ಮ ದೀಕ್ಷಿತ್ ಅವ್ರ ಮಾತಾಡಿದೆ, ನಾವು ತಿಳ್ಕೊಂಡೆ, ಖುಷಿ ಆಯಿತು. ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ನಿಮ್ಗೆ ಯಾರು ಹೇಳುವ, ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್. ಆ್ಯಂಡ್ ಐ ಆಮ್ ವೇಟಿಂಗ್. ಬಂದಾಗ ಜನಗಳಾಗಲಿ, ಅಭಿಮಾನಿ ಪ್ರೇಕ್ಷಕರಾಗಲಿ ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ. ಆ್ಯಂಡ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾಗೆ, ಒಂದು ಒಳ್ಳೆ ಟೀಮ್ಗೆ, ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ರೆ ಅಷ್ಟೇ ಅಚ್ಚುಕಟ್ಟಾಗಿ ಈ ಪಿಕ್ಚರ್ ನೀವು ಕೊಡ್ತೀರ, ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್
ಈ ಪಿಕ್ಚರ್ ನಾನು ನೋಡಿದಂತ ಎಲ್ಲ ಕಲಾವಿದರು ತುಂಬಾ ಮುದ್ದಾಗೆ ತುಂಬಾ ಕ್ಯೂಟ್ ಆಗಿ, ಇಟ್ಸ್ ನಾಟ್ ರಿಯಲಿ ಹೆವಿ, ಒಂಥರ ಆರಾಮಾಗಿ ಬಂದು ಜಾಲಿಯಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋದಲ್ಲ ನನಗೆ ಅನ್ನಿಸ್ತು ಟ್ರೇಲರ್ ನೋಡಿದಾಗ. ಸೊ ಕ್ಯಾಮ್ರಾಮನ್ ಸರ್ ನಿಮ್ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಕ್ಯಾಚಿ ಆಗಿದೆ, ನಿರ್ಮಾಪಕರು ಒಳ್ಳೇದಾಗ್ಲಿ, ಹೀರೋಯಿನ್ ನಿಮಗೂ ಒಳ್ಳೇದಾಗ್ಲಿ. ಈ ಪಿಕ್ಚರ್ ಆಗ್ಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಇನ್ನೊಂದು ನಾನು ಹರಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕಡೆ ಹೋಗಬೇಕು, ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. So I would like to leave. Thank you so much. Good luck everybody. Thank you so much. Prem, lovely meeting you for a long time, and also Meghna. Well, uncle, always great to see you. And now I want to push you. Thank you. ಒಂದು ಗ್ರೂಪ್ ಫೋಟೋ ಅದನ್ನು ಕರೆದ್ಬಿಡಿ ಟೀಮ್. ಹುಲಿ ಸರ್, ಇವ್ರು ಊರಿಗೆ ಸ್ಟಾರ್ ಅಲ್ಲ, ಅಲ್ಲಿ ಕೂತ್ಕೊಂಡು ಭಯ ಪಡ್ತಾರೆ, ಮಕ್ಕಳು ಭಯ ಪಡ್ತಾರೆ ಸರ್. ರೋರಿಂಗ್ ಸ್ಟಾರ್ ಯಾವುದು ರೋರಿಂಗ್ ಸ್ಟಾರ್ ಭಯ ಪಡ್ತಾರೆ. ಅತಿ ಬೆಲೆ ಹಾಕಿದ್ದಾರೆ in this world. I wish you all best. All best. Thank you so much. Thank you so much, uncle. ನಿಮ್ಗೆ ಒಳ್ಳೆದಾಗಲಿ. ನಿಮ್ಮ ಫಸ್ಟ್ ಫಿಲ್ಮ್ ಚೆನ್ನಾಗಿದೆ. God bless you. ಎಲ್ಲ ಪಿಕ್ಚರ್ಗೂ ವಿಶ್ ಮಾಡಿದ್ರೆ ನಿಮಗೂ ವಿಶ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೆಲಸ ತಗೊಂಡಿದ್ದೀರಾ. ದೀಕ್ಷಿತ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ, ಪ್ರತಿಯೊಬ್ಬರು ಒಳ್ಳೆ ಕೆಲಸ ತಗೊಂಡಿದ್ದೀರಾ. ಅಂಡ್ ಆಲ್ ದ ವೆರಿ ಬೆಸ್ಟ್ ಯು ಎವ್ರಿಬಡಿ. ಗುಡ್ ಲಕ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಂದು ಡೈಲಾಗ್ ಬರುತ್ತೆ, ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹೇಳೋದು, ಏನೋ ದೊಡ್ಡದಾಗಿ ನಡೀತಾ ಇದೆ. ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂಥ ಎಲ್ಲ ಕೆಲಸಗಳು ಸಹ ತುಂಬ ದೊಡ್ಡದಾಗಿ ಇರುತ್ತೆ. ಅದು ನೋಡೋದು ನಿಮಗೆ ಸುಮ್ಮನೆ ಏನೋ ಸಣ್ಣ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಏನೋ ಅನ್ಕೊಳ್ಬೋದು. ಬಟ್ ಅವರು ಯಾವುದೇ ಪ್ರಾಜೆಕ್ಟ್ ಕೈ ಹಿಡಿ ಬೈ ಹಾರ್ಡ್ಲಿ ಮಾಡ್ತಾರೆ, ತುಂಬ ಪ್ಯಾಷನ್ ಆಗಿ ಮಾಡ್ತಾರೆ. ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಇಲ್ಲಿ ಬಂದಿರೋದಕ್ಕೆ ಮುಖ್ಯವಾದಂಥ ಕಾರಣ ಇಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಅಂಡ್ ಇಲ್ಲಿ ಸೇರಿರುವವರೆಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ, ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ. ಸರ್, ನೀವು ಮಾಡುವಂಥ ಎಲ್ಲ ಸಿನಿಮಾಗಳು ತುಂಬ ಡಿಫ್ರೆಂಟಾಗಿ ಮಾಡ್ತೀರಾ, ಅದು ಜನರಿಗೆ ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ. ಗೊತ್ತಿಲ್ಲ, ಆ ದೇವರು ನಿಮಗೊಂದು ಸಿಕ್ಸ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ನೀವು ಮಾಡೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟ್ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂಡ್ ಅದನ್ನು ಮಾಡೋದು ಧೈರ್ಯನೂ ಬೇಕು, ಯಾಕಂದ್ರೆ ಎಲ್ಲಾನು ಎಕ್ಸ್ಪೆರಿಮೆಂಟ್ ಅಲ್ಲೇ ಮಾಡ್ತೀರಾ ನೀವು. ಕೆಲವರು ಏನಂದ್ರೆ ಸಿದ್ಧ ಸೂತ್ರಗಳು ಅಂದ್ರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ, ಒಂದು ಸಾಂಗ್ ಇರಬೇಕು, ಇಷ್ಟು ಫೈಟ್ ಇರಬೇಕು, ಹೀರೋ ಡಿಬೇಟ್ ಇರಬೇಕು, ಈಗ ಒಂದು ಕತೆ ಒಂದು ತಮಾಷೆ ಸಿನಿಮಾ ಡಾಲಾಗ್ ಅಂತ ಹೋಗ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಒಂದು ರಂಗಿ ತರಕ ಆಗುತ್ತೆ, ಒಂದು ಕಥಾ ಸಂಗಮ ಆಗುತ್ತೆ, ಒಂದು ಅವನೇಶ್ ನಾರಾಯಣ ಆಗುತ್ತೆ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ಮ ಬ್ಯಾಂಕಲ್ಲಿ ಇದ್ದಾರೆ, ನೀವು ಕರ್ಕೊಂಡ್ಬರುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ. ಅಂಡ್ ದ ನೆಕ್ಸ್ಟ್ ದೀಕ್ಷಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಮ್ಮ ಕನ್ನಡದೊಳಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡ್ತಿದ್ದಾರೆ. ಅವರ ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳನ್ನು ಸಹ ನಾನು ನೋಡಿದ್ದೀನಿ. ಲಿಂಕ್ ಅನ್ನೋ ಸಿನಿಮಾ ಅದ್ಭುತವಾದಂಥ ಒಂದು ಅಭಿನಯ ಮಾಡೋದ್ರಲ್ಲಿ. ಈಗ ರೀಸೆಂಟ್ ಆಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾರ್ಡಿನರಿ ಹಿಟ್ ಹೊಡಿತಾ ಇದ್ದೀರ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ, ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಐ ವಿಶ್ ಯು ದೀಕ್ಷಿತ್. ಎಲ್ಲ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಯು ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇನ್ ಅವರ್ ಇಂಡಸ್ಟ್ರಿ. ಮತ್ತಷ್ಟು ಕಿರಿಯರು ಅಷ್ಟೇ ಚೆನ್ನಾಗಲಿ ಅಂತ ಹಾರೈಸ್ತೀನಿ. ಅಂಡ್ ನೆಕ್ಸ್ಟ್ ಬಂದರೆ ಮೈ ಏಂಜಲ್ ಬೃಂದಾ ಆಚಾರ್ಯ. ಅವ್ರ ಕೆರಿಯರನ್ನ ನನ್ನ ಸಿನಿಮಾ ಪ್ರೇಮ ಪೂಜೆ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್, ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದಾ ಆಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಏಂಜಲ್ 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 ಅಂತಾನೆ ಕರೀತಾ ಇರ್ತೀವಿ. ವೆರಿ ಸ್ಟನ್ನಿಂಗ್, ವೆರಿ ಸಿಂಪ್ಲಿ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಶಿ ಇಸ್ ಅ ಫ್ಯಾಂಟಾಬುಲಸ್ ಆಕ್ಟ್ರೆಸ್. ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ. ಅವ್ರದ್ದು ಖುಷಿ ಏನಂದ್ರೆ ಒಂದ್ಸರಿ ಅನಂತ್ ಸರ್ ನಾನು ಮೀಟ್ ಮಾಡೋದ್ರ ಜೊತೆ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಂದು ಯಾವುದೋ ಒಂದು ಸಿನಿಮಾ, 2 ಸಿನಿಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾ ಇತ್ತು. ಸೊ ಐ ವಾಸ್ ನರ್ವಸ್. ತುಂಬಾ ಏನೋ ಭಯ ಆಗ್ತಾ ಇದೆ ಸರ್ ನನಗೆ ಅಂತ ಅವ್ರು ಹೇಳಿದ್ರು. ಯಾಕೆ ಭಯ ಪಡ್ತೀರಾ, ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನಿಮಾ ಒಂದೇ ದಿನದಲ್ಲಿ 2 ಸಿನಿಮಾ ರಿಲೀಸ್ ಆಯ್ತು, 2 ಸಿನಿಮಾನು ಸಿಲ್ವರ್ ಜೂಬ್ಲಿ. ಅದರ ಪಾಸಿಟಿವ್
ನಮ್ಮ ಏಂಜಲ್ ಸಿನಿಮಾ 21ನೇ ತಾರೀಕಿಗೆ ಇನ್ನೊಂದು ಮಾರಥಾನ ರಿಲೀಸ್ ಆಗ್ತಾ ಇದೆ. ಸೊ ಭಾಗ್ಯಲಕ್ಷ್ಮಿ ಮತ್ತೆ ಮಾರಥ ಎರಡು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ವಿಶ್. ಸೊ ತುಂಬಾ ಒಳ್ಳೇದಾಗಲಿ. ಅಂಡ್ ಮತ್ತೆ ಎಲ್ಲರೂ ಸಹ ವೇಲು ಸರ್ ಬಗ್ಗೆ ಸ್ಪೆಷಲ್ ಆಗಿ ಹೇಳಿ, ಯಾಕಂದ್ರೆ ಅವ್ರಿಗೂ ಸಹ ತಗೊಳ್ಳುವಂತ ಒಂದು ಆಡಿಯೋ ಆಲ್ಬಮ್ ಏನಿದೆ, ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ, ಬೈ ಹಾರ್ಟ್ಲಿ ಥಿಂಕ್ ಮಾಡುವಂತ ವೇಲು ಸರ್. ಅವ್ರಿಗೆ ಏನು ಇಷ್ಟ ಆಗುತ್ತೆ, ಅವ್ರ ಬೆಲೆ ಯಾವತ್ತೂ ಕೊಟ್ಟು ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಏನೋ ಇಷ್ಟ ಆಯಿತು ಅಂದ್ರೆ ಅದನ್ನ ಏನು ಯೋಚನೆ ಮಾಡಿದ್ರೆ ತಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂತ ಈ ತರ ನಾವು ಮಾತಾಡ್ತಾ ಇದ್ದೀವಿ. ಸರ್ ಇನ್ನೂ ಇಷ್ಟು ಫಿಟ್ ಆಗಿದೆಯಲ್ಲ ಏನ್ ಕಾರಣ ಅನ್ನೋದಕ್ಕೆ ಅವ್ರು ಹೇಳಿದ್ರು, ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಮೈಯೋ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನ ಅವ್ರನ್ನ ವರ್ಷಗಳಿಂದ ನೋಡ್ತಾ ಇದ್ದೀವಿ. ವೆರಿ ಫಿಟ್ ಅಂಡ್ ಫೈನ್ ಹೆಂಗಿದ್ದಾರೆ ಹಂಗೆ ಇದ್ದಾರೆ, ನಾಟ್ ಓನ್ಲಿ ಫಿಸಿಕಲಿ ಇವನ್ ಮೆಂಟಲಿ ಅಂಡ್ ಹಾರ್ಟ್ಲಿ. ಯುವರ್ ಫ್ಯಾಂಟಾಸ್ಟಿಕ್ ಸರ್, ಯು ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್. ಸೊ ನೀವು ಇದು ಒಂದು ಆಡಿಯೋನ ತಗೊಳ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಸ್ಪೋರ್ಟ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ ಸರ್. ಹಾಗೆ ಮೇಡಮ್ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನೀವು ಅಭಿನಯಿಸಿದ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ, ತುಂಬಾ ಒಳ್ಳೆಯದಾಗಲಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಅಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ, ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ. ಅಂಡ್ ಅಭಿಷೇಕ್ ಕಾಸರಗೋಡು ನಿಮಗೂ ಸಹ ಒಳ್ಳೆಯದಾಗಲಿ. ತುಂಬಾ ಚೆನ್ನಾಗಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ವಿಜುವಲ್ಸ್. ನಾನಂತೂ ಪೂರ್ತಿ ಸಿನಿಮಾ ನೋಡಿ ಪರ್ಸನಲ್ ಆಗಿ ನಾನು ಮೀಟ್ ಮಾಡಿ ಮಾತಾಡ್ತೀನಿ. ಸೊ ಹೀಗಾಗಿ ಎಂಟೈರ್ ತಂಡ ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿಯಿಂದ ವರ್ಕ್ ಮಾಡಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಲಿ. ಮತ್ತೆ ಸರ್ 50 ಡೇಸ್ಗೆ 100 ಡೇಸ್ಗೆ ಶೀಲ್ಡ್ ತಗೊಳ್ಬೇಕಾದ್ರೆ ಎಲ್ಲರೂ ನಾವು ವೇಟ್ ಮಾಡೋಣ. ಸೊ ಎಲ್ಲರಿಗೂ ತುಂಬಾ ಒಳ್ಳೆಯದಾಗಲಿ. ಅಂಡ್ ನನ್ನ ರಾಧೆ ಬಂದಿದ್ದಾಳೆ ಮೇಘನ, ನಾವು ಅಭಿನಯಿಸಿದಂಥ ಸಿನಿಮಾ ಶಾರ್ಟ್ನ ಸೂಪರ್ ಡೂಪರ್ ಹಿಟ್ ಆಗಿತ್ತು. ನೀವು ಬಂದಿದ್ದೀರಾ, ಸೊ ನೀವು ವಿಶ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಡ್ ಮೇಡನ್ ಅವರು ಆಂಕರಿಂಗ್ ಮಾಡುವಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗಿದೆ. ಐ ವಿಶ್ ಈ ಸಿನಿಮಾ ಸಹ ಆಂಕರಿಂಗ್ ಮಾಡ್ತಾ ಇದ್ದಾರೆ, ಸೂಪರ್ ಡೂಪರ್. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸರ್. ಲವ್ಲಿ ಸ್ಟಾರ್ನ ಲವ್ಲಿ ಮಾತುಗಳನ್ನ ಕೇಳಿದ್ವಿ. ಎಲ್ಲರೂ ಒಂದು ಸೂಟ್ಕೇಸ್ ಅವರು ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ಪ್ರೀತಿಯ ಮಾತುಗಳನ್ನ ಆಡಿದ್ದಾರೆ. ಅದನ್ನ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಲ್ವಾ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಂಗೀತರಂಗ ಮಾಡಿದ್ವಿ, ಅದು ಎಷ್ಟು ಬಂದು ಗೊತ್ತಿಲ್ಲ, ಯಶಸ್ಸಂತೂ ಅದ್ಭುತವಾಗಿ. ಮತ್ತೆ ಮಾಡಿದ ಪಿಕ್ಚರ್ ಹಿಟ್ ಆಗಿದೆ. ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಈ ಸಿನಿಮಾಗೆ ಎಷ್ಟು ಹಣ ನೀವು ಹಾಕಿದ್ರೆ ನನಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನೀವೇನ್ ಹಾಕಿದ್ದೀರೋ ಸ್ವಿಸ್ ಬ್ಯಾಂಕ್ ಆಗ ಹೋಗಲ್ಲ, ಕರ್ನಾಟಕ ಬ್ಯಾಂಕ್ ಗ್ಯಾರಂಟಿ ನೀವು ತುಂಬ್ತೀರ. ಹಸಿರುಮುಖಿ ಪ್ರಕಾಶ್ ಅವರು ಯಾವಾಗಲೂ ಹೋಗ್ತಾ ಇರ್ತಾರೆ. ಅವ್ರು ದುಗುಡ ಅನ್ನೋದೇ ಇಲ್ಲ ಅಂದ್ಬಿಡ್ತೀನಿ. ನೀವು ಹಿಂಗೇರಿ ಸರ್, ನೀವು ಒಳ್ಳೆ ದಿಮಾಕು, ಒಳ್ಳೆ ಮನಸ್ಸಿದೆ, ವಿನಯ, ಪ್ರೀತಿ, ಸೌಜನ್ಯ ಎಲ್ಲ ಇರುವಂತದ್ದು. ನಾವು ವಿಶ್ ಯು ಆಲ್ ದ ಬೆಸ್ಟ್. ಅಫ್ಕೋರ್ಸ್ ದೀಕ್ಷಿತ್ ಅವರು ಎಲ್ಲರೂ, ದೀಕ್ಷಿತ್ ಶೆಟ್ಟಿ ಇಸ್ ಆಕ್ಟರಿಂಗ್ ಸ್ಟಾರ್. ತೆಲುಗುನಲ್ಲಿ ಮೊನ್ನೆ ರಿಲೀಸ್ ಆಗಿದ್ದ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಕನ್ನಡದಲ್ಲಿ ನೆಕ್ಸ್ಟ್ ವೀಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನ್ ಬರ್ತಾ ಇದೆಯೋ ಅದು ಸೂಪರ್ ಹಿಟ್ ಆಗುತ್ತೆ. ಸುಧಾಸ್ ರಂಡಿ ಅಷ್ಟೇ ವಂಡರ್ಫುಲ್ ಮ್ಯೂಸಿಕ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇಬ್ಬರು ಅಭಿಷೇಕ್ ಹೇಳಿದ್ದಾರೆ. ಅಭಿಷೇಕ್ ಬಂದ್ A1 A2 ಅಂದ್ರೆ ಬೇರೆ ಅರ್ಥ ಬೇರೆ ಆಗುತ್ತೆ. A1 A2 ಅಲ್ಲ, ಅಭಿಷೇಕ್ ಬಂದ್ ಅಭಿಷೇಕ್ 2 ಅರ್ಥ ಅದೇ ಬಂದ್ಬಿಡುತ್ತೆ. ಇಲ್ಲ ಸರ್. ಸೊ A1 ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಸ್ಕ್ರಿಪ್ಟ್. ಇವಾಗ ವಂಡರ್ಫುಲ್ ಥಿಂಗ್. ಟ್ರೈಲರ್ ಬಹಳ ಚೆನ್ನಾಗಿದೆ. ಅಭಿಷೇಕ್ ಇವಾಗ ವಂಡರ್ಫುಲ್ ಜಾಬ್. ತಂದೆಯವ್ರ ಧೈರ್ಯವಾಗಿ ಮಾತಾಡಿದ್ರು, ಏನಾಗಲ್ಲ. ಇಂಡಸ್ಟ್ರಿನ ಭಯ ಪಡ್ತವ್ರು ಗಣೇಶ್ ಅವರು ಸಾಹೇಬ್, ಇಂಡಸ್ಟ್ರಿನ ಭಯ ಪಡ್ತವ್ರು ಸುಬ್ರಹ್ಮಣ್ಯ ಸಾಹೇಬ್ ಗೊತ್ತು. ಅವರಿಬ್ರು ಬಂದು ಕೂತ್ಕೋತಾರೆ ಅಂದ್ರೆ ಏನೋ ಒಂದು ಅದ್ಭುತವಾದ ಪ್ರಶ್ನೆ ಆಗ್ತದೆ ಅಂತ ಇವಾಗ ಹಿರಿಯ ಪಟ್ಟಿದ್ರು. ಸೊ ಯಾಕೆ ಸ್ವಲ್ಪ ಧೈರ್ಯ ಕೊಡಿ, ಏನ್ ತೊಂದರೆ ಇಲ್ಲ. ಇಂಡಸ್ಟ್ರಿ ನಿಮ್ಗೆ ತಿನ್ನಲ್ಲ, ನೀವು ಸಾಫ್ಟ್ ಆಗಿ ನಿಮ್ಗೆ ತಿನ್ಬಿಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಇಡೀ ನಿಮ್ಗೆ ನೀವು ಬರೋ ಮುಂಚೆ ನಿಮಗೆ ಇದು ಬಂತಲ್ಲ ಫೋನಲ್ಲಿ, ಏನ್ ಬಂತು ಸರ್? ಅಮೌಂಟ್ ಲಕ್ಷ್ಮಿ ಬಂತು. ಲಹರಿಯಿಂದ ಫಸ್ಟ್ ಅಮೌಂಟ್ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆಮೇಲೆ ವಂಡರ್ಫುಲ್ ಜಾಬ್. ದೀಪ ಎಲ್ಲರೂ ಒಳ್ಳೆದಾಗಿ. ಬಿಹಾರದಲ್ಲಿ ಒಂದು ಬ್ಯಾಂಕ್ ಆಫ್ ಬ್ಯಾಂಕ್ ಆಗಿದೆ.
ಸೊ ಇಲ್ಲೂ ಬ್ಯಾಂಕ್ ಬಾಗಿಲು ಬರಲಿ. ಏನ್ ಹೇಳಿದೆ ಸರ್? ಮೋಕ್ಷ ನನಗಿನ್ನೂ ಬಂದಿಲ್ಲ ಅಂತ ಅವನೇ, ಮೋಕ್ಷ ನನಗೆ ಬಂದಿಲ್ಲ ಅಂತ ಅವನೇ. ಹೌದಾ? ಸರಿ ಸರ್. ಓ ಮೋಕ್ಷದ ಸೇವೆ ನೀವು ನೋಡಬೇಡ, ನನಗೂ ಸಾಕು. I wish you all the best, sir. Thank you. I wish you all the best, sir. You did a wonderful movie in Telugu. ಅಲ್ಲೊಂದು ಸರ್ ಬಂದು ಫ್ಯಾಮಿಲಿ ಫ್ರೆಂಡ್ ಹೇಳ್ತಾ ಇದ್ರು, ನನ್ನ ಅಣ್ಣ ಮನೋರನ್ನ ಮಾತಾಡೋರು ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಐ ವಿಶ್ ಯು ಆಲ್ ದ ಬೆಸ್ಟ್. ಅದೇ ತರ ಕನ್ನಡದಲ್ಲಿ ಸಾಕಷ್ಟು ಪಿಕ್ಚರ್ ಇದ್ದಾರೆ, ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ನಿಂತಿದ್ದಾರೆ. ಒಂದು ಒಳ್ಳೆ ವಿಶೇಷತರ ವೇಲು ಸರ್ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸಾಂಗ್ ಹಾಡಿದ್ರು. ದುಡ್ಡು ಕೂಡ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರು. ಸೊ ವೆರಿ ವೆರಿ ಗುಡ್ ಓಮೆನ್ ಅಂತ ಹೇಳ್ಬಹುದು. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಟ್ರೇಲರ್ ಅಂತ ನಂಗೆ ತುಂಬಾ ಇಷ್ಟ ಆಗಿದೆ. ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ನನಗೊಂದು ಫಸ್ಟ್ ಪರಿಚಯ ಆಗಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ, ಇನ್ನೊಂದು ಲವ್ ಸ್ಟೋರಿ. ಬಟ್ ನಾನು ಒಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಬೇಕಾಗಿತ್ತು. ಬಟ್ ಚಾರ್ಮಿನಾರ್ ಸಿನಿಮಾ ಬಿಸಿ ಆಗಿದೆ, ಸೊ ಆ ಸಿನಿಮಾ ಮಾಡಕ್ ಆಗಿಲ್ಲ. ಸೊ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ. ಆಗ ಅವ್ರ ಪರಿಚಯ ಆಯಿತು. ತುಂಬಾ ಐ ವಾಂಟ್ ಟು ನೋ ಹಿಮ್. ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ಅವರ ಕ್ರಿಯೇಟಿವಿಟಿ ಆಗಿರ್ಲಿ, ಇಂಪ್ರೊವೈಸೇಷನ್ ಆಗಿರ್ಲಿ, ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರ ಇಂದ. ಸೊ ತುಂಬಾ ಖುಷಿ ಪಡೋರು ನಾವೆಲ್ಲರೂ. ಅಂಡ್ ನಮ್ಮ ಇಡೀ ಸಿಂಪಲ್ ಆಗಿರೋ ಲವ್ ಸ್ಟೋರಿ ಟೀಮ್ ಅಲ್ಲಿ, ಡೈರೆಕ್ಷನ್ ಟೀಮ್ ಅಲ್ಲಿ ಅವರೇ ಚಿಕ್ಕವರು. ಹಿ ವಾಸ್ ದ ಯಂಗೆಸ್ಟ್. ಸೊ ಇವಾಗ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಆ ಚಿಕ್ಕ ಹುಡುಗ ದೊಡ್ಡವನಾಗಿದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ ಅಂತ ನನಗೆ ತುಂಬಾ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಂಡ್ ಅವರು ಇದಕ್ಕೂ ಮುಂಚೆ ತುಂಬಾ ಕೆಲಸ ಮಾಡಿದ್ದಾರೆ ಸಿಂಧು ಸುನಿ ಸರ್ ಜೊತೆ, ಆಮೇಲೆ VFX ಅಂಡ್ ಆಲ್ ಅಲ್ಲ. ಈಸ್ ದರ್ ಅ ಲಾಟ್ ಆಫ್ ವರ್ಕ್, ಬ್ರಿಲಿಯಂಟ್ ಮೈಂಡ್ ಆಕ್ಚುಲಿ, ತುಂಬಾ ಕ್ರಿಯೇಟಿವ್ ಅವರು. ಅಂಡ್ ಟ್ರೇಲರ್ ನೋಡಿದ್ರು ಕೂಡ ಐ ಕ್ಯಾನ್ ಸಿ ದಟ್ ಕ್ರಿಯೇಟಿವ್ ಎನರ್ಜಿ. ಮನಿ ಹೈಸ್ಟು ಈ ಥರದೆಲ್ಲ ಶೋಸ್ ನನಗೆ ತುಂಬಾ ಇಷ್ಟ ಆಕ್ಚುಲಿ. ಅಂಡ್ when I saw this, of course ಅದು ಕಂಪೇರ್ ಮಾಡೋಕ್ಕಾಗಲ್ಲ. This has come out so well. Abhishek photography is amazing, music Juda of course. ಎಲ್ಲರೂ you can see actually ಏನೋ ಒಂದು ಕಥೆ ಇದೆ, something is different about this movie ಅಂತ ನನಗೆ ಅನಿಸ್ತಾ ಇತ್ತು. ಮುರಳಿ ಅವ್ರು ಹೇಳಿದಂಗೆ ಏನೋ ಒಂದು ಮಜಾ ಇದೆ, ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು you can enjoy and go back, ಆ ಥರದ ಸಿನಿಮಾ ಅಂತ ನನಗೆ ಅನಿಸ್ತು. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ದೀಕ್ಷಿತ್, ಐ ಹ್ಯಾವ್ ಟು ಟಾಕ್ ಅಬೌಟ್ ಯು. ನಾನು ದಿಯಾ ಸಿನಿಮಾ ನೋಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಯು ಹ್ಯಾವ್ ಅಮೇಸಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ. ಐ ಲವ್ ದಿಯಾ. ಅಂಡ್ ಲಾಸ್ಟ್ ಟೈಮ್ ನಾ ಇಲ್ಲಿ ಇದೆ ಶರತ್ನಲ್ಲಿ ಮೀಟ್ ಮಾಡಿದಾಗ ಐ ಥಿಂಕ್ ಐ ವಾಚ್ ದಸರಾ ಅಂಡ್ ಐ ಲವ್ ದಟ್ ಮೂವಿ. ಐ ಡೋಂಟ್ ನೋ, ನಾನು ಸ್ಕ್ರೀನ್ ಮೇಲೆ ನೀವು ನಾನಿ ಬಂದಾಗ ನಿಮ್ಮನ್ನೇ ನೋಡ್ತಾ ಇದ್ದೆ, ನಿಜ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಅಮೇಸಿಂಗ್ ಫೇಸ್, ಗ್ರೇಟ್ ಎನರ್ಜಿ, ಐ ಲವ್ ದಟ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗರ್ಲ್ ಫ್ರೆಂಡ್. ಅಂಡ್ ಇದು ಕೂಡ ಹಾಗೇನೆ ಲಕ್ಕಿ ಸ್ಟ್ರೀಟ್ ಸೂಪರ್ ಹಿಟ್ ಆಗಲಿ. ಅಂಡ್ ಬೃಂದಾ, ಆಲ್ ದ ಬೆಸ್ಟ್ ಟು ಯು. ಯು ಲುಕ್ ಲವ್ಲಿ. ಅಂಡ್ ಐ ನೋ ದಟ್ ಅಭಿ ಹೀರೋಯಿನ್ ತುಂಬಾ ಚೆನ್ನಾಗಿ ಹಿ ಶೋಸ್ ಯು ವೆರಿ ವೆಲ್. ಅಂಡ್ ಬರ್ದಿರೋದು ತುಂಬಾ No? He did. I know him, and I work with him in Simple Again Love Story. So, Yavaglu, he favors the heroine. So I know it, and wish you the best. Maudagli will become one of the biggest heroines of the industry and India. And Usha Mandari ma'am, again, she's my guru actually. ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಆಕ್ಟಿಂಗ್ ಕಲಿಬೇಕಾದ್ರೆ ಶಿ ಯೂಸ್ ಟು ಟೀಚ್ ಇನ್ ಅನ್ ಆಕ್ಟಿಂಗ್ ಸ್ಕೂಲ್. And I have learned so much from her. And ಇವತ್ತು ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. I have never got a chance to work with you, ಅದನ್ನು ಆಗಲಿ ಅಂತ ಕೇಳ್ಕೊಡ್ತೀನಿ. ಬಟ್ ಮ್ಯಾಮ್, ನಮ್ಮಲ್ಲಿ ಮಧ್ಯ ಆ್ಯಂಡ್ ಚಿಕ್ಕ that is what small. Yeah, but anyways, today is about Abhi. ನನ್ನ ಬೆಸ್ಟ್ ವಿಶಸ್ಸು. ನಾನು ಆ್ಯಕ್ಚುಲಿ ಜಾಸ್ತಿ ಫಂಕ್ಷನ್ ಬರಲ್ಲ, ಬಟ್ ಇವತ್ತು ನನ್ನ ಮನಸ್ಸಿರಲಿಲ್ಲ ಮನೆ ಆಚೆ ಬರೋಕ್ಕೆ. ಬಟ್ ಅಭಿ ಇಸ್ ಸೋ ಸ್ಪೆಷಲ್ ಟು ಮೀ. ಅಭಿ ಮೇಲೆ ನಂಗೆ ತುಂಬಾ ಪ್ರೀತಿ. ಅವ್ರು ಏನೇ ಕೆಲಸ ಮಾಡಿದ್ರು ಸೂಪರ್ ಹಿಟ್ ಆಗಲಿ, ದೊಡ್ಡದಾಗಲಿ, ಐ ವಾಂಟ್ ಹಿಮ್ ಟು ಗ್ರೋ ಟು ನೆಕ್ಸ್ಟ್ ಲೆವೆಲ್. ಸೊ ಆಲ್ ಮೈ ಬೆಸ್ಟ್ ವಿಶಸ್ ಟು ಹಿಮ್ ಅಂಡ್ ಹಿಸ್ ಎಂಟೈರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್. ಥ್ಯಾಂಕ್ ಯು ಮೇಘ್ನಾ ಅವರೇ. ಅವರ ಮುದ್ದಾದ ನಗು ಅಷ್ಟೇ ಮುದ್ದು ಪ್ರೀತಿ. ಚಿತ್ರತಂಡದ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಮೇಘ್ನಾ ಅವರಿಗೆ. ಆಕ್ಟಿಂಗ್ ಶಿಷ್ಯ, ಆಕ್ಟಿಂಗ್ ಮಾಡಲಿಲ್ಲ, ಡೈರೆಕ್ಷನ್ ಮಾಡಿದ್ರು. ಅದು ಸಿನಿಮಾ ಮಾಡ್ತೀನಿ ಅನ್ನೋ ಬಹುಶಃ ಒಂದು ಮನಸ್ಥಿತಿಯಲ್ಲಿ ಆಕ್ಟರ್ಸ್
ಇಂಪಲ್ಸ್ ಹೇಗೆ ಕಂಟ್ರೋಲ್ ಮಾಡೋದನ್ನೋ ಕಾರಣಕ್ಕೆ ಕೈಯಲ್ಲಿ ಬಂದಿದ್ರು ಅನ್ಸುತ್ತೆ. ಓಕೆ, ಅಂಡ್ ಬಹಳ ಸಜ್ಜನ, ಸೌಮ್ಯ, ಡೈರೆಕ್ಟರ್ ಅಂದಾಗ ಒಂದು ರೀತಿಯ ಪವರ್ ಬೇಕು. ಅದು ಇಲ್ಲದೆ ಬಹಳ ಆರಾಮಾಗಿ ಸೌಂಡೇ ಕೇಳಿಸ್ತಿರ್ಲಿಲ್ಲ. ಎಲ್ಲಾದ್ರೂ ಅಭಿಷೇಕ್ ಕ್ಯಾಮ್ರಾಮನ್ ಬಂದು ಅವ್ರದ್ದಾದ್ರೂ ಸೌಂಡ್ ಕೇಳಿಸ್ತಿತ್ತು, ಆದ್ರೆ ನಮ್ಮ ಅಭಿನದ ಧ್ವನಿನೇ ಕೇಳಿಸ್ತಿರ್ಲಿಲ್ಲ. ಏನ್ ಹೇಳ್ಬೇಕು ಒಂದು ಕಿವಿಲಿ ಹೇಳೋದು. ಅಂಡ್ ಆ ಇಡೀ ಸಿನಿಮಾದ ನಟರ ಬಗ್ಗೆ ಹೇಳಬೇಕು ಅಂದ್ರೆ ಅದೊಂಥರ ಮನೆನೇ. ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ರು, 13 ಜನ. ಅದರ ಜೊತೆಯಲ್ಲಿ ಹೀರೋ ಜೊತೆಯಲ್ಲಿದ್ದಂಥ 4 ಜನ ಬಹಳ ಒಳ್ಳೆ ಹ್ಯೂಮನ್ ಸೆನ್ಸ್ ಇರುವಂಥವ್ರು. ಎಲ್ಲಿ ಯಾವಾಗಲೂ ಶೂಟಿಂಗ್ ನಡೀದೇ ಇದ್ದಾಗೆಲ್ಲ ನಗ್ತಾನೆ ಇರ್ತಿದ್ವಿ. 7 ವರ್ಷದ ಮಗುವಿನಿಂದ 80 ವರ್ಷದ ಮುದುಕರವರೆಗೆ ಅಷ್ಟು ಜನ, ಎಷ್ಟೋ ದಿನ ಆಲ್ಮೋಸ್ಟ್ ಒಂದು 30 ರಾತ್ರಿ ನಾವು ಕೆಲಸ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ ರಾತ್ರಿನೇ ಕೆಲಸ ಮಾಡ್ತಿದ್ವಿ. ಆದ್ರೂ ಕಣ್ಣು ತೂಕಡಿಸಿದ್ರು ಪಾಪ ಎಲ್ಲರೂ ಬಹಳ ಖುಷಿಯಾಗಿ ಬರ್ತಾರೆ. ಕೆಲವು ಕಡೆ ಅದೇ ತರದ ವಾತಾವರಣ ಇದ್ದುದ್ರಿಂದ ನಿದ್ದೆ ಊರಲ್ಲಿ ಇದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಸಂಭಾಳಿಸ್ಕೊಂಡು ಹೋದ್ವಿ. ಇದು ಎಲ್ಲ ಟೈಮಲ್ಲಿ ನಮ್ಗೆ ಭಾಗ್ಯ ಸಿಗಲ್ಲ. ಅಷ್ಟು ಜನ ಆಕ್ಟರ್ಸ್, ಒಂದು 25-30 ಜನ ಆಕ್ಟರ್ಸ್ ಕಾನ್ಸ್ಟೆಂಟ್ಲಿ ಅದನ್ನ ತಡ್ಕೊಳ್ಳೋ ಶಕ್ತಿ ಪ್ರೊಡ್ಯೂಸರ್ಗೆ ಇರಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ. ಹಾಗಾಗಿ ಈ ಸಿನಿಮಾದಲ್ಲಿ ಪ್ರಕಾಶ್ ಸರ್, ಅಭಿಷೇಕ್, ನನ್ನ ಪ್ರೀತಿಯ ದೀಕ್ಷಿತ್, ಬೃಂದ, ಅದೊಂಥರ ಸುಂದರವಾದ, ಅದಕ್ಕೆ ಶೂಟಿಂಗ್ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದರ ಪಿಕ್ನಿಕ್ ಹೋದಂಗಿದ್ದು ಕಷ್ಟದ ಪಿಕ್ನಿಕ್, ಮಾತ್ರ ಬಹಳ ಕಷ್ಟಗಳನ್ನು ಅನುಭವಿಸೋ ಪಿಕ್ನಿಕ್ ಅದು. ದೀಕ್ಷಿತ್ ಬಗ್ಗೆ ಹೇಳಬೇಕು ಅಂತ ಹೇಳಲೇಬೇಕು. ನಾನು ಅವನ್ನ 13 ವರ್ಷಗಳಿಂದ ಸತತವಾಗಿ ಎಲ್ಲರೂ ತಮಾಷೆ ಮಾಡ್ತಾರೆ, ಇನ್ನೂ ಕಲಿತಾನೆ ಇದೆಯಾ ಅಂತ. ಹೌದು, ಅವ್ನು ಕಲಿತಾನೆ ಇದ್ದಾನೆ. ಅವನ ಮೊದಲ ಸಿನಿಮಾ ದಿಯಾಗಿಂದ ಹಿಡಿದು ಮೊನ್ನೆ ಮುಗಿಸ್ತಾ ಗರ್ಲ್ಫ್ರೆಂಡ್ ವರೆಗೂ ಆ ಕಲಿಕೆ, ಅದು ಸತತ ಕಲಿಕೆ. ಯಾವುದೇ ಸಿನಿಮಾ ಬಂದ್ರು ಆ ಪಾತ್ರ ವಿಚಿತ್ರವಾಗಿ ಒಂದು ಸ್ವಲ್ಪ ಸ್ಪೆಷಲ್ ಇದೆ ಅಂದ್ರೆ ರಾತ್ರಿ ಹಗಲು ಕೂತು ಅದನ್ನ ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡು ಅದರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಅವನ ಸ್ಕ್ರಿಪ್ಟ್ ನೋಡಿದಾಗ ಬೇರೆಯವರು ಹೇಳ್ತಾರೆ, ನನ್ನ ಸ್ಕ್ರಿಪ್ಟ್ಗಿಂತ ನಿನ್ನ ಸೈಡ್ ಡೈರೆಕ್ಷನ್ಸ್ ಜಾಸ್ತಿ ಇದೆಯಲ್ಲ, ಅವನ ಸ್ಕ್ರಿಪ್ಟ್ ಅಷ್ಟಿರುತ್ತೆ. ಪ್ರತಿಯೊಂದು ಇಮೋಷನ್ಸ್ ಹಿಡಿದು ಪ್ರತಿಯೊಂದರ ಬಗ್ಗೆ ಆ ರೀತಿಯ ಹಾರ್ಡ್ ವರ್ಕ್ ಮಾಡುವಂತಹ ಮಕ್ಕಳು ಬೇಕು. ಈಗಿನ ನಟರಿಗೆ ಅದು ಬಹಳ ಅಗತ್ಯ. ಎಲ್ಲೂ ಬದಲಾಗ್ತಾ ಇದೆ. ಸಿನಿಮಾ ಮೇಕಿಂಗ್ ಸ್ಟೈಲೇ ಬದಲಾದಾಗ ಆಕ್ಟರ್ಸ್ ಕೂಡ ನಮ್ಗೆ ಇಷ್ಟ ಆಕ್ಟಿಂಗ್ ಬರುತ್ತೆ ಅಂತಿದ್ರೆ ಸಾಕು, ಅದನ್ನ ಬೇರೆ ಮಟ್ಟಕ್ಕೆ ಎಷ್ಟಾಗಿ ತಗೊಂಡು ಹೋಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಾನು ದೀಕ್ಷಿತ್ನ ಯಾವಾಗಲೂ ಅಭಿನಂದಿಸ್ತೀನಿ. ಅವನ ಪರಿಶ್ರಮ, ಅವನ ಹಾರ್ಡ್ ವರ್ಕ್, ನಾನು ಅವ್ರಿಗೆ ಎಷ್ಟೋ ಸಲ ಹೇಳ್ತೀನಿ ಬೇರೆ ಮಕ್ಕಳಿಗೆ, ಅವನನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ. 3 ದಿವಸ ನಾವು ನಿದ್ದೆ ಮಾಡಿಲ್ಲ. ರಾತ್ರಿ ಡಬ್ಬಿಂಗ್ ಹೋಗ್ತಾನೆ, ಬೆಳಿಗ್ಗೆ ಇಂಟರ್ವ್ಯೂಸ್ ಹೋಗ್ತಾನೆ, ಶೋಸ್ ಹೋಗ್ತಾನೆ, ಕಂಟಿನ್ಯೂಸ್ ಆಗಿ. ಬಹುಶಃ ಅವನು ಗರ್ಲ್ ಫ್ರೆಂಡ್ ನ ಪ್ರಮೋಷನ್ ಶುರುವಾದಾಗಿಂದ ಅವ್ನು ಮಲಗಿದ್ದು 1 ಗಂಟೆ 2 ಗಂಟೆ ನನಗೆ ಗೊತ್ತು. ನಾನು ಬೇರೆ ಫೋನ್ ಮಾಡಿ ಕೇಳಿ, ಬಂದ ಮಲಗಿದ್ನ? ಇಲ್ಲ, ಇನ್ನೂ ಹೊರಗೆ ಇದ್ದಾನೆ. ನೈಟ್ 1:30-2 ಗಂಟೆಗೆ ಅವನ ಪ್ರಮೋಷನ್ ಮುಗಿತಾ ಇತ್ತು. ಮನೆಗೆ ಬರೋದು ಮಲಗೋದು ಆಗ್ತಾನೆ ಇರಲಿಲ್ಲ. ಅಂಡ್ ದೀಕ್ಷಿತ್, ಇಷ್ಟು ಕಷ್ಟಪಡ್ತಾ ಇದೆಯಾ, ಅದಕ್ಕೊಂದು ಪ್ರತಿಫಲ ಸಿಗ್ಲೇಬೇಕು. ನಿನ್ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಐ ನೋ ಯು ವೆರಿ ವೆಲ್. ಹಾಗಾಗಿ ನಿನ್ನ ಕಷ್ಟ ನನಗೆ ಗೊತ್ತು, ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ಅಂಡ್ ಅಭಿನಂದಿಸ್ತೀನಿ. ಕಷ್ಟಪಡ್ತಾ ಇರು, ಪರವಾಗಿಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರು, ಆದ್ರಿಂದ ಕಷ್ಟಪಡ್ತಾನೆ ಇರು. ಓಕೆ, ಅದು ಯಾವತ್ತೂ ಇಲ್ಲಿ ಯಾವತ್ತೂ ಸಿನಿಮಾ ಲೈನ್ ಆಗಿ ತಗೋಬೇಡ. ಬಂತು, ಹೆಸರು ಬಂತು, ಸಕ್ಸಸ್ ಬಂತು ಅಂತ ಡೂ ಇಟ್. ಕಷ್ಟಪಡ್ಲೇಬೇಕು, ಆವಾಗಲೇ ಇಷ್ಟಪಟ್ಟಂತಹ ಸಿನಿಮಾಗಳು ಮಾಡಕ್ ಸಾಧ್ಯ ಆಗೋದು. ಅಂಡ್ ಇಡೀ ಕಾಸ್ಟ್ ಅಂಡ್ ಕ್ರೂ ಎಲ್ರಿಗೂ ಮತ್ತೆ ನಡೆಯಲ್ಲ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪಿ ಸರ್, ಕ್ಯಾರೆಕ್ಟರ್ ಚೆನ್ನಾಗಿ ಡಿಸೈನ್ ಮಾಡಿದ್ದಕ್ಕೆ. ಆಮೇಲೆ ಪಾಂಡ ಹೇಗಿರಂತ ಹಂಗೆ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ಆನ್ ಸ್ಕ್ರೀನು. ಬಟ್ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕೋ ಆರ್ಟಿಸ್ಟ್ ಇಷ್ಟೊಂದು ಡೆಡಿಕೇಶನ್ ಕೊಡ್ತಾ ಇರ್ಬೇಕಾದ್ರೆ ನಮಗೂ ಭಾಳ ಇನ್ಸ್ಪೈರ್ ಆಗೋದು. 2 ನಿಮಿಷ ಈಗ ಹೋದ್ರೆ ಸಾಕು, ಬೇರೆಯವ್ರು ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಡಬ್ಬಿಂಗಲ್ಲೂ ಬಿಟ್ಟಿಲ್ಲ ಡೈಲಾಗ್ಸ್ನ. ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ಫಿಲಮ್ ಏನು ನೋಡಿದ್ರೆ ಅದೆಲ್ಲ ಕಾಲೇಜ್ ಹುಡುಗಾಗಿದೆ. ಅವನು ಒಬ್ಬ ಕಳ್ಳ ಆದರೆ ಹೇಗಿರುತ್ತೆ ಆ ಥರ ಒಂದು ಡಬಲ್ ಫನ್ ಮಾಡಿದ್ದೀನಿ. ಖಂಡಿತ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹುಷಾರಂದು ಈ ತರ ಮಾತಾಡಿದ್ರೆ ಮೊದಲೇ ಇವೆಲ್ಲ ಮಾತಿನ ಮಾತ್ರ, ಇವ್ರು ಮಾತಿನ ಮಾತ್ರ, ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಆ ರೀತಿ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಆಕ್ಚುಲಿ ಏನು ಟ್ರೈಲರ್ ನೋಡಿದ್ರಿ, ಇದು ಬರೀ ಒಂದು 5% ಅಂತ ಹೇಳ್ಬೋದು. ಒಂದಷ್ಟು ಕ್ಲಿಫ್ ಹ್ಯಾಂಗರ್
ಕ್ಲೈಮ್ಯಾಕ್ಸ್ ಇದಾವೆ, ಅದ್ರ ಜೊತೆ ಒಂದಷ್ಟು ಕಾಮಿಡಿ ಇದಾವೆ. ನಾನು ಯೂಶಲ್ ಹೇಳ್ತಾ ಇದ್ದಂಗೆ ಅಭಿಸರ್ ಫೋನ್ ಮಾಡಿದಾಗ ಲೈಕ್ ಈ ತರ ಒಂದು ಸಿನಿಮಾ ಇದೆ ನಿಮ್ಗೆ ಇಷ್ಟ ಅಂದಾಗ ನಾನು ಇಮಿಡಿಯೇಟ್ ಆಗಿ ಒಪ್ಕೊಂಡೆ. ಒಂದು ಫಸ್ಟ್ ಆಫ್ ಆಲ್ ಆಪರ್ಚುನಿಟಿ ಸಿಗೋದು ಹೆಚ್ಚು, ಅದರಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಅದ್ರ ಜೊತೆಗೆ ಬ್ಯಾಂಕಿನ ಬಗ್ಗೆ ಬಂದಿರುವಂತ ಕನ್ನಡ ಸಿನಿಮಾಗಳು ತುಂಬಾ ಕಮ್ಮಿ ಇದ್ದಾವೆ. ಅಂಡ್ ಇದು ಹೊಸ ತರ ಪ್ರಯತ್ನ ಅಂತ ಅನ್ಬೋದು. ಅದೇ ನೀವು ಹೇಳಿದ್ರೆ ನನಗೆ ಎಷ್ಟು ನನ್ನ ತಲೆಯಲ್ಲಿತ್ತು, ಇಲ್ಲಿ ಬಂದ್ಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹೆಕ್ಸ್ಟ್ ಆಗತ್ತೆ ಅಂತ ನಾನು ಭರವಸೆ ಕೊಡ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅಂಡ್ ಇಟ್ ವಾಸ್ ಅ ಲವ್ಲಿ ಟೀಮ್. ನಾವೆಲ್ಲ ತುಂಬಾ ಫ್ರೆಂಡ್ಲಿಯಾಗಿ ಫುಲ್ ಕೆಲಸ ಮಾಡ್ತಾ ಇದ್ವಿ. ಪ್ರೀವಿಯಸ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀವಿ. ಅಶ್ವಿನ್ ಬೇಗ ಫ್ರೆಂಡ್ ಆಗ್ತಾರೆ ಅವರ ಕೋಕಿ ಮಾತುಗಳಿಂದ. ಅಂಡ್ ದೀಕ್ಷಿತ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಜೊತೆ ಇದ್ದಾಗ ಈಸ್ ಅ ವೆರಿ ಗುಡ್ ಏನಂತಾರೆ ಫ್ರೆಂಡ್ ಆಸ್ ವೆಲ್. ಅಂಡ್ ಯು ಲುಕ್ ವೆರಿ ಬ್ಯೂಟಿಫುಲ್. ಅಂಡ್ ಉಷಾ ಹೇಳಿದಂಗೆ ಶಿ ವಾಸ್ ಆಕ್ಚುಲಿ ಟೀಚರ್ ಫಾರ್ ಮೋಸ್ಟ್ ಆಫ್ ಅಸ್. ಅಂಡ್ ಇದು ಮಾಡಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಂಡ್ ನನ್ನ ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಲಕ್ಷ್ಮಿ. ಸೊ ಅಭಿಷೇಕ್ ಥ್ಯಾಂಕ್ ಯು. ಆ್ಯಂಡ್ ಅಭಿಷೇಕ್ ಕಾಸರಗೋಡ್, ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ತೋರಿಸಿದೆ ಚೆನ್ನಾಗಿ, ಥ್ಯಾಂಕ್ ಯು. ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ನಾನು ನಮ್ಮ ನಿರ್ದೇಶಕ ಅಭಿ ಮತ್ತು ಕ್ಯಾಮ್ರಾಮನ್ ಅಭಿ ಒಂದು 10 ವರ್ಷದಿಂದ ಫ್ರೆಂಡ್ಸ್, 10-12 ವರ್ಷದಿಂದ ಫ್ರೆಂಡ್ಸ್. ಸೊ ನಾವೆಲ್ಲ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿಕೊಂಡು ಆವಾಗ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದು. ಸೊ ಕೊನೆಗೆ ಇವತ್ತು ಆ ಒಂದು ಅನ್ಕೊಂಡಿದ್ದಂಥ ಒಂದು ವಿಷಯ ಇವತ್ತು ಈಡೇರಿದೆ. ಇವತ್ತು ಟ್ರೈಲರ್ ಲಾಂಚ್ ತುಂಬ ಖುಷಿಯಾಗಿದೆ. ಅಲ್ಲಿ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಮತ್ತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಈ ಕತೆ ಬಗ್ಗೆ ಅಭಿ ನನಗೆ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಹೇಳ್ತಾ ಇರೋದು, ಹೇಳೋದಾಗಿಲ್ಲ. ಲೈಕ್ ಪ್ರತಿಯೊಂದು ಸತಿನೂ ಒಂದು ನನಗೆ ಕತೆ ಡೈರೆಕ್ಟ್ ಮಾಡಬೇಕಾದ್ರೆ ಒಂದು ಚೇಂಜಸ್ಗಳು ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾ ಇತ್ತು ಕೇಳಿದಾಗ. ಸೊ ಆಲ್ಮೋಸ್ಟ್ ಇದು ಲಾಕ್ಡೌನ್ ಆದ ನಂತರ ತುಂಬ ಸತಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಸಿನಿಮಾ ಆಗಿ 21ನೇ ತಾರೀಕು ಥಿಯೇಟರ್ ರಿಲೀಸ್ ಆಗ್ತದೆ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಆ್ಯಂಡ್ 21ನೇ ತಾರೀಕು ಯಾವ್ಯಾವ ಬೇರೆ ಸಿನಿಮಾ ರಿಲೀಸ್ ಇರ್ತದೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮ್ಮ ಸಿನಿಮಾ ನಿಮ್ಮೆಲ್ಲರ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ 21ರಂದು ರಿಲೀಸ್ ಆಗ್ತಾ ಇದೆ. ನಿಮ್ದು ಪ್ರೋತ್ಸಾಹ, ಆಶೀರ್ವಾದ ಎಲ್ಲಾನು ಇರಬೇಕು ನಮ್ಮ ಮೇಲೆ, ಅದೇ ಎಲ್ಲರ ಮೇಲೆ, ನಮ್ಮ ಟೀಮ್ ಮೇಲೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಅಭಿ ಸರ್, ಪ್ರಕಾಶ್ ಸರ್, ದೀಕ್ಷಿತ್ ಸರ್ ತುಂಬಾ ಥ್ಯಾಂಕ್ಸ್. ಇದು ನಂದು 2ನೇ ಸಿನಿಮಾ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಆದರೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಕಿರಿಕ್ ಪಾರ್ಟಿ, ಹಾಸ್ಟೆಲ್ ಹುಡುಗರು, ನಿಮ್ಮ ನೋಡಿ ತರಲೆ ಸಬ್ಜೆಕ್ಟ್ಗಳು ಬಂದ ತಕ್ಷಣ ನಿಮ್ಮ ಹೆಸರುಗಳೇ ಜ್ಞಾಪಕ ಬರುತ್ತೆ ಅನ್ಸುತ್ತೆ ನಿರ್ದೇಶಕರಿಗೆ. ಅಷ್ಟು ಚೆನ್ನಾಗಿ ನಿಭಾಯಿಸ್ತೀರಾ ಆ ಪಾತ್ರಗಳನ್ನ ಅಂತ ಪ್ರೂವ್ ಮಾಡಿದ್ರೆ ಈ ಸಿನಿಮಾ ಕೂಡ ಯಶಸ್ವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದು ಮರೆಯೋದಿಲ್ಲ, ನೈಟ್ ಕೂತ್ಕೊಂಡ್ಬರ್ತೀವಿ. ಸೊ ಎಲ್ಲರೂ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಮತ್ತು ನಮಗೆ ತುಂಬ ಬೇಕಾದ ಗೆಸ್ಟ್ಗಳೆಲ್ಲ ಇದ್ದಾರೆ, ಅವರಿಗೆ ಪ್ರಕಾಶ್ ಸರ್, ವೇಲು ಸರ್ ಎಲ್ಲರಿಗೂ ನಮಗೆ ವಂದನೆಗಳು. ಆ್ಯಕ್ಚುಲಿ ಮಾತು ಅಂತ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಹೊತ್ತು ಸರಿ ಹೋಗ್ತೀನಿ. ಆಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು. ನಾನು ಜಸ್ಟ್ ಇದು ಸಿನಿಮಾ ಮಾಡೋಕೆ ಬಂದಿರಲಿಲ್ಲ, ಒಂದು ಚಿಕ್ಕ ಶಾರ್ಟ್ ಫಿಲ್ಮ್, ಮುಂಚೆನೇ ಶಾರ್ಟ್ ಫಿಲ್ಮ್ ಮಾಡ್ತಿದ್ವಿ. ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲ್ಮ್ ಥರ ಒಂದು ಐಡಿಯಾ ಬಂದಿತ್ತು. ಬಟ್ ಅದು ಹೋಗ್ತಾ ಸ್ವಲ್ಪ ಲಾಕ್ಡೌನಲ್ಲಿ ಆದ್ಮೇಲೆ ನಾವು ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಸೊ ಲಾಕ್ಡೌನಲ್ಲಿ ಒಂದು ಲೈನ್ ಕತೆ ಬರ್ತೀವಿ. ಸೊ ಆಲ್ಮೋಸ್ಟ್ ನಿಮ್ಮ ಪ್ರೊಡ್ಯೂಸರ್ಗೆ ಆಲ್ಮೋಸ್ಟ್ ತುಂಬ ಜನ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪ್ರಕಾಶ್ ಸರ್ ಆಲ್ರೆಡಿ ನಾನು ಮುಂಚೆ ಒಂದು ಕತೆ ಪಿಚ್ ಮಾಡಿದ್ದೆ, ಮೋಸ್ಟ್ಲಿ ಅದು ಅರ್ಥ ಆಗಿಲ್ಲ ಅನ್ಸುತ್ತೆ, ನಾನು ಕೇಳಿದ್ರು ಅಂತಿದ್ರು. ಸೊ ಅದಾದ್ಮೇಲೆ ಅದು ಎಲ್ಲಿಂದ ಗೊತ್ತಿಲ್ಲ. ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾ ವರ್ಕ್ ಮಾಡ್ತಿದ್ದ, ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ. ಅವನು ಸ್ಕೂಟಿ ಕಲ್ಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ ಇನ್ನೊಂದು ಐಡಿಯಾ ಇದೆ ಒಂದು ಕತೆ ಅಂತ. ಸೊ ಪ್ರಕಾಶ್ ಸರ್ ಅದನ್ನು ಕೇಳಿ ನಾನು ಸರಿ ಕೇಳಬೇಕು ಕತೆ ಅಂತ ಕರ್ಸಿದ್ವಿ. ಸರ್ ಕರ್ಸಿ ಅವತ್ತು ಕುತ್ಕೊಂಡು ಕತೆ ಕೇಳಿದ್ರು. ಈಗ ಒಂದು 20 ಮಿನಿಟ್ಸ್ ಅಷ್ಟೇ ಕತೆ ಇತ್ತು. ಬಟ್ ಓವರ್ ಹೇಳಿದ್ರೆ ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ಅಲ್ಲಂದಾಗ ಮಾಡೇ ಮಾಡಿದಾಗ ಇವತ್ತು ನಮ್ದು ರಿಲೀಸ್ ಬಂದಿದೆ. ಸೊ ಇನ್ನೊಂದು ಟಾಸ್ಕ್ ಏನಂದ್ರೆ, ಈಗ ನಮಗೆ ಯಾರನ್ನ ಇದಕ್ಕೆ ಕಾಸ್ಟ್ಯೂಮ್ ಮಾಡೋದು ಅಂತ ಬಂದಾಗ
ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್. ಅಂದರೆ ಅವಾಗ ಅವರು ಬೆಲ್ ಬಟನ್ ರಿಲೀಸ್ ಆಗಿತ್ತು ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಇದು ಮಾಡೋಣ ಅಂತ. ಪ್ರಕಾಶ್ ಸರ್ ಒಂದು ಡೇಟ್ ಇತ್ತು ಅವ್ರ ಹತ್ರ. ಸೊ ಅದನ್ನ ಕತೆ ಹೇಳಿದ್ರೆ ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದಕ್ಕೆ ಹೋಗೋಣ ಅಂತ. ಅಷ್ಟೊಳಗೆ ಕಾಂತಾರ ಬಂತು. ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು. ದೀಕ್ಷಿತ್ ಸರ್ಗೆ ಇಷ್ಟ ಆಯ್ತು ಕತೆ. ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳ್ಬೇಕಿತ್ತು. ಅಂದರೆ ಕಥೆಯಲ್ಲಿ ನಾವು ಇದ್ವಿ ಆಲ್ರೆಡಿ ವರ್ಕ್ ಮಾಡ್ತಿದ್ವಿ. ಸೊ ಈ ಕತೆ ದಸರಾ ಆದ್ಮೇಲೆ ಸೊ ನಂಗೆ ಯಾಕೋ ಬೇಡ ಸರ್ ಇದು ಮಾಡೋಣ, ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ. ಅದ್ರ ಜೊತೆ ನಮ್ಮ ಟೀಸರ್ ಇತ್ತು ಆಲ್ರೆಡಿ. ಸೊ ತೋರಿಸ್ದೆ. ಈ ಟೀಸರ್ ನೋಡೋಕೆ ಅಂದ್ರೆ ಕತೆಯನ್ನು ಆನ್ಲೈನ್ ಕೇಳಿದಷ್ಟೇ, ಸ್ಕ್ರಿಪ್ಟು ಆಮೇಲೆ. ಸೊ ಆಕ್ಚುಲಿ ನಾನು ನರೇಶನ್ ಕೊಡೋಲ್ಲ. ಆಕ್ಚುಲಿ ನಾನು ನರೇಶನ್ ಕೇಳೋದೆಲ್ಲ ನಿದ್ದೆ ಮಾಡ್ತಾರೆ ಸಿಗ್ತ. ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ. ಸೊ ಸ್ಕ್ರಿಪ್ಟ್ ಓದಿ ಸರ್, ಸ್ಕ್ರಿಪ್ಟ್ ಓದಿ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು. ಒಂದು ಖುಷಿ ಏನಂದ್ರೆ ಆಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು. ನನಗೊಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದ್ವಿ. ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ. ಮೋಸ್ಟ್ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮನೆ ಕೂಡ ನನಗೆ ತುಂಬ ದಿನ ಅನ್ಸುತ್ತೆ. ಸೊ ಎಲ್ಲರೂ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಹೇಳ್ತೀನಿ. ಬಟ್ ಇನ್ನೊಂದು ಏನು ಖುಷಿ ಅಂತ ನನಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತು ನಾನು ಸಿನಿಮಾ ಮಾಡೋದು. ಅದು ಸಹ ಖುಷಿ ಇದೆ. ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೇಳ್ಬೋದು ಯಾಕೆಂದ್ರೆ ಫಸ್ಟ್ ಸಿನಿಮಾ ಗೊತ್ತು ನನಗೆ. ಒಂದು ಸಕ್ಸಸ್ ಸಿಕ್ಕಿದ್ರೆ ಏನೋ ಒಂದು ಆ ಥರ ಬಂತು. ಓಕೆ ಇಂಥ ಒಂದು ಆಗೋಗಿದೆ ಅಂತ ಹೇಳ್ಬೋದು. ಏನಿಲ್ಲ ನನಗೆ ಏನೋ ಯಾರನ್ನ ಮಾತಾಡೋದು ಎಲ್ಲ ನಮಗಿಂತ ದೊಡ್ಡವರೇ. ಎಲ್ಲರೂ 5 ಸಿನಿಮಾ ಮಾಡಿದ್ದಾರೆ, 10 ಸಿನಿಮಾ ಮಾಡಿದ್ದಾರೆ. ನಾನು ಏನೋ ಮಾತಾಡೋದು ನಾನೇ ಇರ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು. ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟು ನನಗೆ ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ ತೊಗೊಂಡು. ಸೊ ಆಲ್ಮೋಸ್ಟ್ ನನಗೆ ಈ ರಾಬರ್ಟ್ ಟೀಮ್ ಅನ್ನೋದು ಎಲ್ಲ ಫ್ರೆಂಡ್ಸ್ ಇದ್ದಿತ್ತು. ಸೊ ನನಗೆ ಈಸಿ ಆಗ್ತಿತ್ತು. ಸೊ ನನಗೆ ಇನ್ನು ಮಿಕ್ಕದಲ್ಲೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಏನು ಗೊತ್ತಾ, ನನಗೆ ಬರಬೇಕು ಔಟ್ಪುಟ್. ಅಕಸ್ಮಾತ್ ಇವತ್ತು ಆಗಿಲ್ಲ ಅಂದರೆ ನಾನು ಇನ್ನೂ ಸ್ಟಾರ್ಟ್ ಮತ್ತೆ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಇನ್ನೊಂದಿನ ಸ್ಟಾರ್ಟ್ ಮಾಡ್ತಿದ್ದೆ. ಇದೆಲ್ಲ ತೆಗ್ದಿದ್ದಲ್ಲ ಅಂದ್ಬಿಟ್ಟು ಇಲ್ಲ ಅವ್ರು ಸರಿಯಾಗಿ ಬಂದಿಲ್ಲ, ಫೋಕಸ್ ಸಿಕ್ತು, ಏನೋ ಪ್ರಾಬ್ಲಮ್ ಏನೋ ಒಂದು ಮಾಡಿ ನಾನು ಮತ್ತೆ ಇನ್ನೊಂದು ತೊಗೊತಿದ್ದೆ ಶಾರ್ಟ್ ಬೇಕು ಅಂತ. ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿ ವರ್ಕ್ ಮಾಡಿದ್ದು. ಸೆಟ್ಟಲ್ಲಿ ನಮ್ಗೆ ಒಂದು ಕಂಟ್ರೋಲ್ ಇತ್ತು. ಸೊ ಆ ಕಂಟ್ರೋಲ್ ಯೂಸ್ ಮಾಡ್ಕೊಂಡೆ. ಒಟ್ಟು ಎಷ್ಟು ಹಾಡುಗಳಿದೆ ಸರ್? 5 ಸಾಂಗ್ಸ್ ಇದೆ. ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. 3 ಸಾಂಗ್ ರಿಲೀಸ್ ಮಾಡಿದ್ದೀವಿ. ಹೇಳಿ ಮ್ಯೂಸಿಕ್ ಬಗ್ಗೆ, ಲಿರಿಕ್ಸ್ ಬಗ್ಗೆ ಎಲ್ಲ ಹೇಳಿ. ಆ್ಯಕ್ಚುಲಿ ಜೂಡಾ ಸರ್ ಬಂದಿಲ್ಲ. ಅವ್ರು ಯಾವ ಪ್ರೋಗ್ರಾಮು ಬರೋದೇ ಇಲ್ಲ ಕನ್ನಡ ಸರ್. ಅವ್ರೇನೋ ಪಾಪ ಹುಷಾರಿಲ್ಲ ಅಂತ ಬಂದಿಲ್ಲ ಅಂತ ಆ್ಯಕ್ಚುಲಿ. ಆಮೇಲೆ ಅವ್ರು ಗತಾವಳು ರಿಲೀಸ್ ಆಗಿದೆ, ಅಲ್ಲಿ ಬಿಸಿ ಇರಬೇಕು. ಅದು ಬಿಟ್ಟರೆ ನನಗೆ DOP ಅಭಿನ ಕಾಸರಗೋಡು ನಾನು ಆಲ್ಮೋಸ್ಟ್ ನಾನು ಅಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾವು ಅಲ್ಲಿಂದಲೂ ಪರಿಚಯ ಇತ್ತು. ಸೊ ಅವನು ಆ್ಯಕ್ಚುಲಿ ಅವ್ನು ಫಸ್ಟ್ ಅವನು ಸಿನಿಮಾ ಮಾಡ್ದ. ಅವನು ನಾನು ಅದಕ್ಕೆ ಅಸ್ಟೆಂಟ್ ಆಗಿದ್ದೆ, ಕ್ಯಾಮ್ರಾ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಆಪರೇಷನ್ ಮಾಡುವಾಗ ಸೊ ಫಸ್ಟ್ ಕ್ಯಾಮ್ರಾಮನ್ ಆಗಿ ಅಭಿ ಲಾಂಚ್ ಆಗಿದ್ದು. ಸೊ ಅಲ್ಲಿಂದಲೂ ನನಗೆ ನಮ್ಮದು ಒಂದು ಟಚಲ್ಲಿದ್ದು. ಸೊ ನಾನೇನು ಮಾಡಿದ್ರೆ ನೀನೇ ಕ್ಯಾಮ್ರಾಮನ್ ಅಂತ ಅವಾಗಿಂದ ನಿಂತು. ಆಮೇಲೆ ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಿದ್ವಿ ಜೊತೆಗೆ. ಸೊ ಆಲ್ರೆಡಿ ನಾನು 2 ಶಾರ್ಟ್ ಫಿಲಮ್ ಮಾಡಿದ್ವಿ, 2 ರಿಲೀಸ್ ಮಾಡ್ತೀವಿ, 2 ಬಾಕ್ಸ್ ಆಫೀಸ್ ಇದ್ದಿದ್ದು. ಸೊ ಅಲ್ಲಿಂದ ಅಭಿ ಪರಿಚಯ. ಉಷಾ ಮೇಡಮ್ ನೀವು ಹೇಳ್ದಂಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲಿಯೋದು ಇಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಎಕ್ಸ್ಪ್ರೆಸ್ ಮಾಡೋಕೆ ಯಾರಿಗಾರ ಹೆಂಗೆ ಹೇಳ್ಬೋದು ಅಂತ ಅದನ್ನು ತಲೆಗೋಸ್ಕರ ಬಂದೆ 2 ದಿನ 3 ದಿನ ಅನಿಸುತ್ತೆ. ಸೊ ಆಮೇಲೆ ದೀಕ್ಷಿತ್ ಸರ್. ಸೊ ದೀಕ್ಷಿತ್ ಸರ್ ಈಗ ಮಾತಾಡ್ಸಂಗಿಲ್ಲ, ಆ್ಯಕ್ಚುಲಿ ಫುಲ್ ಫೇಮಸ್. ಸೊ ದೀಕ್ಷಿತ್ ಸರು ಅದನ್ನು ಅಂದ್ಕೊಂಡೆ ಫಸ್ಟ್ ಒಂದು ಕತೆ ಯಾವಾಗ ಬಿಯಾ ಆದಮೇಲೆ ಅನಿಸುತ್ತೆ. ಬಿಯಾ ಆಗಿದ್ದ ಟೈಮಲ್ಲೇ ಒಂದು ನಾನು ನರೇಶನ್ ಕೊಟ್ಟಿದ್ದೆ. ಬಟ್ ಅದು ಇಬ್ಬರಿಗೆ ಇರೋದು. ಸೊ ಆ ಟೈಮಲ್ಲಿ ಅಂದ್ರೆ ಅದನ್ನು ದೀಕ್ಷಿತ್ ಸರ್ಗೆ ಒಂದು ಜರ್ನಿ ಇತ್ತು. ಸೊ ಒಂದ್ಸರಿ ನನಗೆ ದಸರಾ ಹಿಂಗಿದೆ ಪಾತ್ರ ಅಂತ ಗೊತ್ತಿಲ್ಲ. ಒಂದ್ಸರಿ ಅವ್ರು ರಿಲೀಸಾಗಿ ಆ ಪಾತ್ರ ನೋಡಿದ್ಮೇಲೆ ಸದ್ಯಕ್ಕೆ ಚಿಕ್ಕ ಸಿನಿಮಾ ಮಾಡೋದು ಬೇಡ, ಒಂಚೂರು ಈ ಲೆವೆಲ್ ಆಫೀಸ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ರು. ಸೊ ದೀಕ್ಷಿತ್ ಸರ್ ಇಲ್ಲ ಆಗಿಲ್ಲ, ಅವರು ಕತೆ ಕೇಳಿಲ್ಲ ಅಂತ, ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದ್ದಾರೆ. ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋದಕ್ಕೆ. ಆಮೇಲೆ ಬೃಂದಾ ಮೇಡಮ್ ಸಾರಿ, ಅವತ್ತು ಓಪನಿಂಗಲ್ಲಿ ವೆಯ್ಟ್ ಮಾಡಿಸ್ತಿದ್ದೀನಿ. ಆ್ಯಕ್ಚುಲಿ 1 ಅವರ್ ಲೇಟ್ ಹೋಗಿದ್ದೀನಿ ನಾನೇ ಕಲ್ತ್ಬಿಟ್ಟು ಕತೆ ಹೇಳೋಕ್ಕೆ. ಬಟ್ ಅವರು ಒಂದಿನ ಟೈಮ್ ತಗೊಂಡ್ರು ರಿವೆಂಜ್ ಆಗಿ. ಸೊ ಇಷ್ಟಪಟ್ಟು ಮಾಡಿದ್ರು. ಆಮೇಲೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು. ಆ್ಯಂಡ್ ಪ್ರಕಾಶ್ ಸರ್ 2 ದಿನ ಸೆಟ್ಟಿ ಬಂದು ಫಸ್ಟ್ 2 ದಿನ ಫುಟೇಜ್ ನೋಡಿದ್ರು. ಇನ್ನು ಬರಲಿಲ್ಲ ಸೆಟ್ಟಿ, ಏನು ಕೇಳೋದಿಲ್ಲ ಆಗಲ್ಲ.
ಸೊ ಅದು ಪ್ರಕಾಶ್ ಸರ್ದು. ಈಗ ಔಟ್ಪುಟ್ ನೀವು ನೋಡಿದ್ರೆ ಖುಷಿಯಾಗಿದ್ದೀರ ಅಂತ ನಾನು ಅನ್ಕೊಂತಿದ್ದೀನಿ. ಅದು ಬಿಟ್ಟರೆ ಇನ್ನು ಜೂಡ ಸರ್ ನಾನು ಆಲ್ಮೋಸ್ಟ್ ಅಲ್ಮೇಲಲ್ಲಿ ಯಾವುದು ಮ್ಯೂಸಿಕ್ ಡೈರೆಕ್ಟರ್ ಆಗಿತ್ತು, ಅಲ್ಲಿಂದ ಪರಿಚಯ. ಸೊ ಅಲ್ಲಿ ಅದೇ ಆಲ್ಮೋಸ್ಟ್ ನಾವು ವರ್ಕ್ ಮಾಡೋ ಟೀಮಲ್ಲೇ ನಾವೆಲ್ಲ ಟೀಮ್ ಆಲ್ಮೋಸ್ಟ್ ಎಲ್ಲ ಗ್ಯಾದರ್ ಆಗಿರೋದು. ಆ್ಯಂಡ್ ಅಶ್ವಿನ್ ನಾನು ಶಾರ್ಟ್ಸ್ ಎಲ್ಲ ಮಾಡಿದ್ದೆ ನಾನು ನನಗೆ ಆ್ಯಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಯಾವ ಟೀಮ್ ಅವರು ಮುಖತಃ ಪರಿಚಯ ಇಲ್ಲ, ಆದರೆ ಇಂಡೈರೆಕ್ಟ್ ಆಗಿ ನನಗೆ ಪ್ರಕಾಶ್ ಸರ್ ಯಾವಾಗಲೂ ಪರಿಚಯ ಮಾಡೋರಿಲ್ಲ. ಅವರು ಸಿಕ್ತಾಗೆಲ್ಲ ಹೇಗೆ ಅಂತಂದ್ರೆ ಈಗ ಮಗುಗೆ ಏನಾದರೂ ಹೊಸದಾಗಿ ಹೊಸದೇನೋ ಒಂದು ಸಿಕ್ತಾಗ ಎಷ್ಟು ಖುಷಿ ಪಡ್ತಾರೋ ಪ್ರತಿ ಕ್ಷಣಕ್ಕೂ ಪ್ರತಿ ಸಲನೂ ಸಿಕ್ತಾಗೂ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪ್ರತಿಯೊಬ್ಬರ ಬಗ್ಗೆನೂ ಹೇಳೋರು ನನಗೆ. ಸೊ ನಿಜ ಹೇಳ್ಬೇಕಂತ ಅಂದ್ರೆ ಪ್ರಕಾಶ್ ಸರ್ ಇಂದ ನೀವುಗಳು ಗೊತ್ತಾಯ್ತು, ಮುಖದ ಪರಿಚಯ ಇಲ್ಲ ನನಗೆ ಒಬ್ಬೊಬ್ರ ಬಗ್ಗೆ. ಆಮೇಲೆ ಬಂದು ನಮ್ಗೆ ಏನಾಗುತ್ತೆ ಅಂದ್ರೆ ಸಿನಿಮಾ ಅಂತ ಮಾಡಕ್ಕೆ ಅಂತ ಹೊರಟಾಗ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಅಥವಾ ಟೆಕ್ನಿಕಲ್ ಟೀಮ್ ಅಂತ ಅಂದಾಗ ಎಲ್ಲೋ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿರುತ್ತೆ. ಆಕ್ಚುಲಿ ಏನಾದ್ರೂ ಆಗಿರ್ಬೋದು ಅದು. ಆಕ್ಚುಲಿ ಪ್ರಕಾಶ್ ಸರ್ ಇವತ್ತುವರೆಗೆ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳಿಲ್ಲ. ನಾನು ಕೇಳಿರೋದು ಹೇಳ್ತಾ ಇದ್ದೀನಿ ಇಡೀ ಟೀಮ್ಗೆ, ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳಿಲ್ಲ. ಆಮೇಲೆ ಖುಷಿಯಾಗೋದು ಏನ್ ಹೇಳೋರು ಅಂತಂದ್ರೆ ಯಾವಾಗ ಹೇಳೋರು, ಸರ್ ಸಿನಿಮಾ ಮಾಡಿದೀವಿ ಚೆನ್ನಾಗಿ ಬಂದಿದೆ ಅನ್ನೋ ನಮ್ಗೆ ಸಿಕ್ಕಾಪಟ್ಟೆ ಇದೆ, ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ, ಅವ್ರ ಪರಿಶ್ರಮ ಎಷ್ಟಿದೆ ಅಂತ ಅಂದ್ರೆ ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಒಬ್ಬ ಪ್ರೊಡ್ಯೂಸರ್ ಈ ಮಾತನ್ನ ರಿಲೀಸ್ ಮುಂಚೆ ಹೇಳ್ತಾರೆ ಅಂತ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಟ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದು. ಅದು ನಿಮ್ಮ ಬಗೆಯಂತೂ ಸಿಕ್ಕಾಪಟ್ಟೆ ಹೇಳೋರು ನಮ್ಗೆ, ಸರ್ ಎಲ್ಲ ನಿಧಾನ ಮಾಡಲ್ಲ ಸರ್ ಅವನು ಯಾವಾಗ ನೋಡಿದ್ರು ಸಿನಿಮಾ 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 ಅಂತಾರೆ ಅಂತ ಅನ್ಕೊಂಡು ನಾನು ಈ ಪುಣ್ಯಾತ್ಮನ್ ಯಾವಾಗಲೂ ಒಂದ್ಸಲ ನೋಡ್ಬೇಕು ಅಂತ ಅನಿಸ್ತಾ ಇದ್ದೀನಿ. ಇವತ್ತು ಸಿಕ್ಕಿದೆ ಅವಕಾಶ ನೋಡ್ತಾ ಇದ್ದೀನಿ. ಆಮೇಲೆ ಅಭಿಷೇಕ್ ಸರ್ ಕೂಡ ಆಕ್ಚುಲಿ ಸಿಕ್ಕಾಪಟ್ಟೆ ಒಳ್ಳೆ ಹೋಗಿ ನಿಮ್ ಬಗ್ಗೆ ಪ್ರಕಾಶ್ ಸರ್ ಹೇಳೋ ಮುಂಚೆನೂ ಕೇಳಿದ್ದೀವಿ ನಿಮ್ ಬಗ್ಗೆ, ಒಳ್ಳೇದಾಗ್ಲಿ. ಇನ್ನು ದೀಕ್ಷಿತ್ ಸರ್ ನಿಮ್ ಬಗ್ಗೆ ಅಂತೂ ಪ್ರಕಾಶ್ ಸರ್ ಬಿಡಿಸ್ತಿದ. ಆಕ್ಚುಲಿ ಅವರು ಹೇಳೋರು ಯಾವಾಗಲಾದ್ರು ಸರ್ ಮತ್ತೆ ಸಿನಿಮಾ ಯಾವಾಗಲೂ ಸರ್ ದೀಕ್ಷಿತ್ ಒಪ್ಪಿದ್ರೆ ಮಾಡ್ಬೇಡ ಸರ್, ಯಾವ್ದಾದ್ರು ಇನ್ಯಾರಾದ್ರೂ ಬಂದಿರ್ತಾರೆ ಅನ್ಕೊಳ್ಳಿ ಸರ್ ಅದು ಯಾವ್ದೋ ಒಂದು ಕತೆ ಕೇಳಿದ್ರೆ ದೀಕ್ಷಿತ್ ಒಪ್ಪಿಟ್ರೆ ಮಾಡ್ಬೇಡ. ಮೇಬಿ ನೀವು ಎಲ್ಲಾ ಕಾನ್ಸೆಪ್ಟನ್ನು ಪ್ರಕಾಶ್ ಸರ್ಗೆ ಈಗಲೇ ಮೀಸಲಾಗಿ ಇಟ್ಕೊಡ್ರಿ. ಆಕ್ಚುಲಿ ಅವ್ರ ಬಾಯಲ್ಲಿ ಯಾವ ಹೀರೋಗಳ ಹೆಸರು ನಾನು ಮೀಟ್ ಆದಾಗಿಂದನೂ ಕೇಳಿಲ್ಲ. ಆಕ್ಚುಲಿ ಯಾರೇನಾದ್ರು ಹೇಳಿ ದೀಕ್ಷಿತ್ ಒಪ್ಪಿಟ್ರೆ ಇದು ಅಂತ ಅಷ್ಟು ಆಕ್ಚುಲಿ ಒಬ್ಬ ಹೀರೋ ಒಂದು ಪ್ರೊಡ್ಯೂಸರ್ಗೆ ಅಷ್ಟು ಇಷ್ಟ ಆಗೋದು ಇದೆಯಲ್ಲ ಅದು ಸುಲಭದ ಮಾತಲ್ಲ ಆಕ್ಚುಲಿ. ಸೊ ಆಮೇಲೆ ನಿಮ್ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೇನೆ ಆಕ್ಚುಲಿ ಪ್ರಕಾಶ್ ಸರ್ ಹೇಳೋ ಮುಂಚೆನೂ ನಿಮ್ಮ ಡೆಡಿಕೇಶನ್ ಎಸ್ಪೆಷಲಿ ಲೈಕ್ ದಿಯಾ ಡೈರೆಕ್ಟಿಂಗ್ ನಿಮ್ ಬಗ್ಗೆ ಯಾರ ಹತ್ರ ಕೇಳ್ತೀನೋ ಇಂಡಸ್ಟ್ರಿನಲ್ಲಿ ಎಲ್ಲರೂ ಸಿಕ್ಕಾಬಿಟ್ಟೆ ಅದು ಪಾಸಿಟಿವ್ ಅಲ್ಲ ಪಾಸಿಟಿವ್ ಪ್ಲಸ್ ಹೇಳ್ತಾರೆ ನಿಮ್ ಬಗ್ಗೆ. ಆಕ್ಚುಲಿ ಅಷ್ಟು ಡೆಡಿಕೇಶನ್ನು ಅಷ್ಟು ಹಂಬಲ್ನೆಸ್ ಇವಾಗಲೂ ಲೈಕ್ ಈಗ ಅಷ್ಟು ದೊಡ್ಡ ಸಿನಿಮಾಗಳು ಮಾಡಾದ್ಮೇಲೆ ಕೂಡ ಹಂಬಲ್ನೆಸ್ ಇದೆ ಅಂತ ಅಂದ್ರೆ ನಾವು ಇನ್ನು ಪ್ರಕಾಶ್ ಹತ್ರ ಹೇಳ್ಬೇಕು ದೀಕ್ಷಿತ್ ಅವ್ರ ಕಾಲ್ಶೀಟ್ ಸಿಕ್ಬಿಟ್ರೆ ಸಿನಿಮಾ ಮಾಡೋಣ ಅಂತ. ಏನು ಮೇಡಮ್ ನಿಮ್ ಬಗ್ಗೆ ನಾವು ಕೇಳಿದ್ವಿ ಆಕ್ಚುಲಿ. ಸೊ ಹೀಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಯೂಶಲಿ ಹೀರೋಯಿನ್ ಅಂತ ಅಂದ ತಕ್ಷಣ ಫಸ್ಟ್ ನಿಮ್ಮ ಬಗ್ಗೆ ಮಾತಾಡೋರು ಆಕ್ಚುಲಿ. ಸೊ ಚೆನ್ನಾಗಿ ಮಾಡಿದ್ದೀರಾ. ಸೊ ಒಂದು ವಿಶೇಷವಾದ ಪಾತ್ರ ಆಕ್ಚುಲಿ. ಸೊ ಯೂಶಲಿ ಲೈಕ್ ಈ ಥರದ ಪಾತ್ರಗಳನ್ನ ಹೀರೋಯಿನ್ಸು ಅದರಲ್ಲೂ ಗ್ಲಾಮರ್ ಹೀರೋಯಿನ್ಸ್ಗಳು ಒಪ್ಕೊಳ್ಳೋದು ಒಂದು ಮಟ್ಟಕ್ಕೆ ಅವ್ರು ಹೇಳಿದಂಗೆ ಒಂದಿನ ಟೈಮ್ ತಗೋತೀನಿ ಅನ್ನೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಆಲ್ ದ ವೆರಿ ಬೆಸ್ಟ್. ರೋಲಿಂಗ್ ಸ್ಟಾರ್ ನಮ್ಮ ಲವ್ಲಿ ಸ್ಟಾರ್ ಮೇಘ್ನಾ ಅವರು ಎಲ್ಲರೂ ಬಂದು ನಮಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿದ್ದಾರೆ, ಅವರು ವಿಶಸ್ ತಿಳಿಸಿ ಹೋಗಿದ್ದಾರೆ. ಫಸ್ಟಿಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ನಾನು ಆಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನ್ಗೆ ಯಾರಾದ್ರೂ ಯಾಕೆ ನಿಮ್ ಕಾಂಪಿಟಿಷನ್ ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ ಅಂತ ಹೇಳ್ಕೊತೀವಲ್ಲ ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದೆಲ್ಲೋ ಒಂದ್ ಕಡೆ ಸದ್ಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಂದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾನೇ ಪ್ರೀತಿಯಿಂದ ತುಂಬಾನೇ ಒಂದು ದೃಢ ನಿರ್ಧಾರದಿಂದ ಇಲ್ಲ ಈ ಸಿನಿಮಾ ಫಾರ್ ಶೋರ್ ಜನರಿಗೆ ತುಂಬಾನೇ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ, ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂತ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ.
ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ್ಮೇಲೆ ನನಗೆ ಆಸ್ ಅನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂತ ಆ ಯೋಚನೆ ಏನಿದೆಲ್ಲ ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದ್ರು ಅಂತ. ಆಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನ್ ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನ್ ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಅಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್, ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ, ತುಂಬಾ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಅಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ಅನ್ಕೊಂತೀನಿ. ಐ ಗೆಸ್ ಅದ್ರ ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಂದಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಅಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಅಂಡ್ ಎಲ್ಲರ ಬಗ್ಗೆನೂ ವಾಪಸ್ ಹೇಳಬೇಕು. ಅಭಿ ಸರ್ ನಮ್ದು ಸೆಟ್ಟಲ್ಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ, ಈಗ ತುಂಬಾನೇ ಕಾಮ್, ತುಂಬಾನೇ ಪೇಷಂಟ್ ಅಂತ ಅನ್ಕೊಂತೀನಿ. ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸುವಂತವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸೋ ಕಾಮ್ ಸೆಟ್. ಅಂದ್ರೆ ಎಷ್ಟೊಂದು ಜನರನ್ನ ಇಟ್ಕೊಂಡು ನೀವು ಒಂದೇ ಫ್ರೇಮಲ್ಲಿ ನಿಲ್ಲಿಸಿ ಅಭಿಷೇಕ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಐ ಗೆಸ್ ಅದು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವಷ್ಟು ಕಾಮಾಗಿ ಇದ್ದಿದ್ದಕ್ಕಾಗಿ ನಾವು ನಮ್ಮ ಬೆಸ್ಟ್ ನ ಕೊಡಕ್ಕಾಯ್ತು ಸಿನಿಮಾದಲ್ಲಿ. ದೀಕ್ಷಿತ್ ನಮ್ಮ ಕನಕ, ನಮ್ಮ ಟೈಗರ್, ನಿಮ್ಮ ಬಗ್ಗೆ ಏನು ಹೇಳೋದು, ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಟಿಪ್ಪಣಿ ಬರಿಬೇಕಾಗುತ್ತೆ. ವಿ ಆಲ್ ಆರ್ ಬಿಗ್ ಫ್ಯಾನ್ ಆಫ್ ಯು ಅಂಡ್ ನಿಮ್ ಜೊತೆ ಕೆಲಸ ಮಾಡಿ ನನಗೆ ಗೊತ್ತಾಯ್ತು ಜನರು ಇಷ್ಟೊಂದು ನಿಮ್ಮನ್ನು ಹೊಗಳ್ತಾರೆ ಅಂತ. ಅಂಡ್ ಯು ಡಿಸರ್ವ್ ಆಲ್ ಆಫ್ ಇಟ್. ನಾನು ಆಕ್ಚುಲಿ ಅಭಿಷೇಕ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಸರ್ ಹೀರೋ ಯಾರು ಅಂತ ಕೇಳಿದಾಗ ದೀಕ್ಷಿತ್ ಶೆಟ್ಟಿ ಅಂತ ಅಂದ್ರು. ಅಂಡ್ ಐ ಸೆ ದೀಕ್ಷಿತ, ಈ ಕ್ಯಾರೆಕ್ಟರ್ ಇಷ್ಟೊಂದು ಎಕ್ಸಾಜುರೇಟೆಡ್ ಇದೆ, ಅಷ್ಟೊಂದು ಲೈಕ್ ಔಟ್ ದೇರ್, ಎಲ್ಲರೂ ಸ್ವಲ್ಪ ಅನ್ಬಗ್ಗೆ ಇಲ್ಲ ಏನಿಲ್ಲ, ಅಷ್ಟೊಂದು ಜೋರಾಗಿ ಮಾತಾಡ್ಬೇಕು, ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಬೇಕು. ದೀಕ್ಷಿತನ ನಾವು ಯೂಶಲಿ ಸ್ಕ್ರೀನ್ ಮೇಲೆ ನೋಡಿದೀವಿ ಅಂತಂದ್ರೆ ತುಂಬಾನೇ ಪಾಸ್, ತುಂಬಾನೇ ಸೀರಿಯಸ್, ತುಂಬಾನೇ ರಿಚಾರ್ಡ್ ಆದಂತ ರೋಲ್ಸ್ ಮಾಡಿದ್ದಾರೆ. ಡೆಡ್ ಅಪೋಸಿಟ್ ರೋಲ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಮಾಡಿದ್ದಾರೆ. ಅಂಡ್ ಎಷ್ಟು ಸಲೀಸಾಗಿ, ಸಲೀಸಾಗಿ ಅಂತ ಹೇಳಿದ್ದಕ್ಕೆ ಇನ್ಫ್ಯಾಕ್ಟ್ ಬೆಳಿಗ್ಗೆ ಶಾರದಾ ಮ್ಯಾಮ್ ಜೊತೆ ಮಾತಾಡ್ತಾ ಇದ್ವಿ, ಆಗ ನಾನು ತುಂಬಾ ಸಲೀಸಾಗಿ ನೌಕರಿ ಮಾಡಿದ್ದಾರೆ ಅಂತಂದೆ. ಅದಕ್ಕೆ ಅವರಂದ್ರು ಇಲ್ಲ, ಸಲೀಸಾಗಿ ಕಾಣಿಸ್ಬೇಕು ಅಂತಂದ್ರೆ ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ಯಾರಿಗೂ ಕಾಣಿಸಲ್ಲ ಅಂತ. ಅಂಡ್ ದಟ್ ಇಸ್ ಸೋ ಟ್ರೂ. ಐ ಗೆಸ್ ಅವ್ರ ತರ ಉಷಾ ಮ್ಯಾಮ್ ಹೇಳ್ದಂಗೆನೆ ನಾವು ಹೋಲ್ ಶೂಟಿಂಗ್ ಟೈಮಲ್ಲಿ ಅವ್ರು ಐ ಗೆಸ್ ನಿದ್ರೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಈಗ ಕೂಡ ನಿದ್ರೆ ಮಾಡಲ್ಲ, ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಅವ್ರ ಫಾರ್ಮುಲಾ ನಾವು ಕೂಡ ತಿಳ್ಕೋಬೇಕು. ಅಂಡ್ ನೀವು ಐ ಗೆಸ್ ಆ ಕನಕನ ಪಾತ್ರ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ದೀಕ್ಷಿತ್. ದ ವೇ ಐ ಹ್ಯಾವ್ ಲವ್ ಯೋರ್ ಪರ್ಫಾರ್ಮೆನ್ಸ್, ಪೀಪಲ್ ವಿಲ್ ಲವ್ ಇಟ್. ಅಂಡ್ ಅಭಿ ಸರ್ ಅದನ್ನ ಅಷ್ಟು ಬ್ಯೂಟಿಫುಲಿ ಐ ಗೆಸ್ ಬರ್ತಿದ್ದಾರೆ ಆ ಕ್ಯಾರೆಕ್ಟರ್ನ. ಅಂಡ್ ಅವರಿಗೆ ಅಂಥದ್ದೇ ಒಂದು ಆಕ್ಟರ್ ಸಿಕ್ಕಿದ್ದಾರೆ ಅದನ್ನ ನಿಭಾಯಿಸೋದಕ್ಕೆ. ದಟ್ ಇಸ್ ವೈ ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟುಡೇ. ಅಂಡ್ ಆಲ್ಸೋ ವೆನ್ ಐ ಸೇ ದ ಸೆಂಟೆನ್ಸ್, I guess it is because of ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್. ಸರ್ ಐ ರಿಯಲಿ ಲೈಕ್ ಯು. ನೀವು ಯಾವತ್ತೂ ನಗ್ತಾ ಇರ್ತಾರೆ, ನಂತರ ಏನೇ ಹೇಳಿ ಸರ್ಗೆ ಫೋನ್ ಮಾಡಿ ಅಥವಾ ಏನಾದರೂ ಮೀಟಿಂಗ್ ಸರಿ ಮಾಡೋಣ ನಾನೇನೋ ಫುಲ್ ಟೆನ್ಷನ್ ಏನಾದರೂ ಮಾಡೋಣ. ಅಭಿ ಸರ್ ಹೇಳ್ದಂಗೆ ನಮ್ಮ ಸಿನಿಮಾಗೆ ಏನ್ ಬೇಕಿತ್ತಲ್ಲ, ಇವತ್ತು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ನಾವೇನು ನಿಂತಿದ್ದೀವಿ, ನಿಮ್ಮ ಮುಂದೆ ಈ ಔಟ್ಪುಟ್ ಕೊಟ್ಟಿದ್ದೀವಿ ಅಂತಂದ್ರೆ ಅದು ಸಾಧ್ಯ ಆಗಿರೋದು ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್ ಇಂದಾಗಿ. ಅಂಡ್ ನಮ್ಮ ಟೀಮ್ ಐ ಗೆಸ್ ಎಲ್ಲರೂ ತುಂಬಾ ನನ್ನಂತ ತುಂಬಾನೇ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನೀವೊಂದು ಹಿರಿಯರು ನಮ್ಮ ಜೊತೆಗೆ ನಿಂತಿರೋದು ನಮ್ಗೆ ತುಂಬಾನೇ ಒಂದು ಆನೆಗಳಾಗಿದೆ. ಅಂಡ್ ಯಾವತ್ತೂ ಬಂದು ಇಷ್ಟೊಂದು ಒಳ್ಳೆ ಮಾತಾಡ್ತೀರಾ ನಮ್ಮ ಚಿತ್ರತಂಡದ ಬಗ್ಗೆ ಆಗಿರ್ಲಿ, ಎಲ್ಲರ ಬಗ್ಗೆ ಆಗಿರ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ಬಗ್ಗೆ ಕೂಡ ಐ ವಾಂಟ್ ಫ್ರಮ್ ಯು ದಟ್
ತುಂಬಾ ಚೆನ್ನಾಗಿ ಬಂದಿದೆ, ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನಿಮ್ಗೆ ಹೇಳುವಾಗ ನನಗೆ ಪರ್ಸನಲಿ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ನೀವು ತುಂಬಾ ಮೂವೀಸ್ ನೋಡಿದವರು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ನಿಮ್ಮಿಂದ ಇಂಥ ಮಾತುಗಳು ಬಂದಾಗ ಐ ಗೆಸ್ ಅದು ನಮಗೆ ಆಸ್ ಐ ಸೆಡ್ ಆನೆ ಬಲ ಕೊಡುತ್ತೆ. ಉಷಮ್ಮ ಎಲ್ಲರೂ ಮಕ್ಕಳ ತರ ನೋಡ್ಕೊಂಡು ನಮ್ಗೆಲ್ಲ ಅಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ರಾಬರ್ಸು, ಅಶ್ವಿನ್, ಶ್ರೇಯಸ್, ಶ್ರೀ, ವಿನೋದ್ ಎಲ್ಲರಿಗೂ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಆ್ಯಂಡ್ ನಾವು ಎಷ್ಟು ಐ ಗೆಸ್ ಶೂಟಿಂಗ್ ಮಾಡುವಾಗ ಫನ್ ಮಾಡಿದೀವೋ, ಫನ್ ಸ್ವಲ್ಪ ಕಮ್ಮಿನೇ ಮಾಡಿದೀವಿ, ಅಷ್ಟೊಂದು ಫನ್ ಆಗಲಿಲ್ಲ. ಬಿಕಾಸ್ ಫನ್ ಅಂತ ಹೇಳ್ಬಾರ್ದು ಅಲ್ವಾ, ಇಲ್ ಬಿ ರಾಂಗ್. ಬಟ್ ಮನೆ ಪ್ರೀತಿಯಿಂದ ಕೆಲಸ ಮಾಡಿದೀವಿ ತುಂಬಾನೇ. ಅಫ್ಕೋರ್ಸ್ ನಾನು ಕಷ್ಟವಲ್ಲ ಹೇಳ್ಕೊಳಕ್ ಹೋಗಲ್ಲ. ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಅದರಲ್ಲಿ ತುಂಬಾ ಶ್ರಮ ಇರುತ್ತೆ. ಆ ಶ್ರಮನ ಎಲ್ಲಾ ತಂಡದವರು ಮಾಡ್ತಾರೆ. ಅಂಡ್ ಐ ಗೆಸ್ ಐ ವುಡ್ ಲೈಕ್ ಟು ಸೇ ದಟ್ ಒಂದು ಸೂಪರ್ ಎಂಟರ್ಟೈನಿಂಗ್ ಸಿನಿಮಾ. ನೀವೇನು ದುಡ್ಡನ್ನ ಖರ್ಚು ಮಾಡಿ ಚಿತ್ರಮಂದಿರಕ್ಕೆ ಬರ್ತೀರಲ್ಲ, ಆ ದುಡ್ಡಿಗೆ ಮೋಸ ಆಗಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಬಲ್ಲೆ. ಅಂಡ್ ನಿಮ್ಗೆ ಟ್ರೇಲರ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗೇನೆ ಸಿನಿಮಾ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು 30-35 ಜನ ನಿಮ್ಗೆ ಈ ಟ್ರೇಲರ್ ಏನು ಇದೆಲ್ಲ ಚಿಕ್ಕ ತುಣುಕು ಮಾತ್ರ, ನಮ್ಮ ಸಿನಿಮಾದ ಚಿಕ್ಕ ತುಣುಕು. ನಿಮ್ಗೆ ಇನ್ನೂ ದೊಡ್ಡ ವರ್ಲ್ಡ್ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ದೊಡ್ಡ ವರ್ಲ್ಡ್ ನಿಮ್ಗೆ 21ಕ್ಕೆ ಕಾಣಿಸುತ್ತೆ. ನಾವಿಲ್ಲಿ ನಿಮ್ಗೆ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಜನ ಕಾಣಿಸ್ತಿದೀವಿ ಅಷ್ಟೇ. ನಾನು ಮುಂಚೆನೆ ಹೇಳಂಗೆನೆ ಒಂದು ದೊಡ್ಡ ಕಾರಣದಲ್ಲಿ ಒಂದು 30-35 ಜನ ಒಟ್ಟಿಗೆ ನಾವು ಸ್ಕ್ರೀನ್ ಮೇಲೆ ಇದ್ದೀವಿ. ತುಂಬಾನೇ ರಿಚ್ ಆಗಿ ಅಪ್ಪಿ ಅವರು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯನ್ನ ಶೂಟ್ ಮಾಡಿದ್ದಾರೆ. ಅಂಡ್ ಐ ಹೋಪ್ ಯು ವಿಲ್ ಲೈಕ್ ದಿಸ್ ಸಿನಿಮಾ. I just know that you will like this cinema. So 21 ನವೆಂಬರ್ಗೆ ಚಿತ್ರಮಂದಿರದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕು, ಅಲ್ಲಿ ಯಾರೋ ದೊಡ್ಡ ಕಾರಲ್ಲಿ ಬರ್ತಾರೆ, ಇಲ್ಲಿ ನೋಡಿದ್ರೆ ದೊಡ್ಡ ಪರ್ಫ್ಯೂಮ್ ಹಾಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಹೇಳೋದನ್ನ ತುಂಬ ಕಮ್ಮಿ ಹೇಳ್ತೀನಿ, ಯಾಕಂದರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನೋ ಭರವಸೆ ಹೇಳಿದ್ದೀನಿ. ಸೊ ಹಾಗಾಗಿ ಸಕ್ಸಸ್ ಮೀಟಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಂಥ ಅತಿಥಿಗಳು ಶ್ರೀಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಆ್ಯಂಡ್ ಮೇಘನಾ ಅಂಕರ್ ಮೇಡಮ್ ಆಗಿರ್ಬೋದು. ಶ್ರೀಮುರಳಿ ಸರ್ ಹೇಳಿದ್ರು ರಂಗಿತರಂಗ ಟ್ರೈಲರ್ನ ರಿಲೀಸ್ ಮಾಡಿದರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದ್ರು ಅಂತ. ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ರು. ಸೊ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ. 2 ಆಗಿದೆ, 3ನೇದು ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ. ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ, ಬರಲ್ಲ, ಆಗುತ್ತೆ, ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು, ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಮೇಘನಾ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಾವು ಹೇಳೋದೇನಿಲ್ಲ, ನೀವು ಹೇಳಬೇಕು. ಸೊ ಟ್ರೈಲರ್ ನೋಡಿದ್ದೀರಾ, ನಿಮಗೆಲ್ಲ ಏನು ಅನ್ನಿಸ್ತು? ಥ್ಯಾಂಕ್ ಯು. ಸೊ ಏನೋ ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ. ಇಷ್ಟ ಆಗಿಲ್ಲ ಟ್ರೈಲರ್? ಇಷ್ಟ ಆಯಿಲ್ಲ ಟ್ರೈಲರ್? ಎಸ್, ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ. ಯಾಕಂದರೆ ನಮ್ಮ ಜೊತೆ 7 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ, ನಮ್ಮದು 7ನೇದು. ಸೊ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು? ಸಾಕಷ್ಟು ಕಾರಣಗಳಿವೆ. ಮೊದಲನೇದು, ಉಷಾಮ್ಮ ಹೇಳಿದಾಗೆ ಸುಮಾರು 55ರಿಂದ 60 ದಿನಗಳಷ್ಟು ಕೆಲಸ ಮಾಡಿದ್ದೀವಿ. ಅದರಲ್ಲಿ 35-40 ದಿನಗಳಷ್ಟು ಸೆಟ್ ಒಳಗೆ ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ 7 ವರ್ಷದ ಮಗುವಿಂದ 70 ವರ್ಷದ ತನಕ ಇದ್ರು. ಆ್ಯಂಡ್ ಎಲ್ಲರೂ ಹಿಂದೆ ಕೆಲಸ ಮಾಡ್ತಾ ಇರ್ಬೋದು, ಸಿನಿಮಾಗೋಸ್ಕರ, ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ. ಅದಕ್ಕಾಗಿ ನೋಡಬೇಕು. ಆ್ಯಂಡ್ 2ನೇದು, ನಿರ್ದೇಶಕರ ಬಗ್ಗೆ ಹೇಳಬೇಕು. ಒಂದು VFX ಕಂಪನಿ, ಪಿನಾಕ ಅನ್ನುವ ಸ್ಟುಡಿಯೋಸ್, ಆ ಥರದ ಒಂದು ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಆ ದಿನ ಬಂದಾಗ, ಆ ಕೆಲಸ ನಡೀತಿರುವಾಗ, ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲ್ ಇದ್ದಾಗಲೂ ಕೂಡ ಆ ಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ. ಸೊ ಅಂಥ ಪ್ಯಾಷನೇಟ್ ಇರುವಂಥ ಡೈರೆಕ್ಟರ್ ಇಂಡಸ್ಟ್ರಿ
ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ, ಇದೇ ಥರದ್ದು ಪಾತ್ರದಲ್ಲಿ ಸಿನಿಮಾಗಳು ಬರುತ್ತೆ. ಸೊ ಅಂತ ನಿರ್ದೇಶಕರ ಅಗತ್ಯ ನಮಗಿದೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು, ನೋಡಬೇಕು ನೀವೆಲ್ಲರೂ. ಆ್ಯಂಡ್ ಮೂರನೇದು, ಇಡೀ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ, ಸಿನಿಮಾ ಮಾಡಬೇಕು ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು ಅವರಿಗೋಸ್ಕರ, ಯಾಕಂದ್ರೆ ರಂಗಿತರಂಗ, ಅವನೇ ಶ್ರೀಮಣ್ಣನ ಪ್ರತಿ ಸಿನಿಮಾಗಳು ಬೇರೆ ಬೇರೆ. ಅಂಡ್ ಯಾರು ರಿಸ್ಕ್ ತಗೊಳ್ಳೋಕೆ ರೆಡಿ ಇರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂತ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ಈ ಸಿನಿಮಾ ಗೆದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ, ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ, ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ. ನಮ್ಮೆಲ್ಲರಿಗೂ ಕೆಲಸ ಸಿಗುತ್ತೆ, ನಾವೆಲ್ಲರೂ ಮತ್ತೆ ಸಿಗ್ಬೋದು. ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದ್ರೆ ಈ ಸಿನಿಮಾ ನೀವೆಲ್ಲರೂ ನೋಡಲೇಬೇಕು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ, ಮೀಡಿಯಾಗಳ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಸಿನಿಮಾ ಜೊತೆಗೆ, ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ. ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ್ರೆ ನನ್ನ ಹಿಂದಿನ ಸಿನಿಮಾ 1.5 ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು. ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು. ಆ್ಯಂಡ್ ಇದು ತೀರಾ ಆಪೋಸಿಟ್, ಒಂದು ಹ್ಯೂಮರ್ ಸಿನಿಮಾ, ಔಟ್ ಅಂಡ್ ಔಟ್ ಹ್ಯೂಮರ್ ಸಿನಿಮಾ. ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದಿರ, KTM ನೋಡಿದಿರ, ಒಂದಿಷ್ಟು ಜನ ಬ್ಲಿಂಕ್ ನೋಡಿದಿರ, ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದಿರ. ಅಂದ್ರೆ ದಿಯಾ ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ, ಕೋವಿಡ್ ಬಂದ್ಬಿಡ್ತು, OTT ನೋಡಿದ್ವಿ, ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ. ಓಕೆ, KTM ಬಂದಾಗ ಓ ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ನೋಡಿ ಬಹಳ ಇಷ್ಟ ಆಯ್ತು ನಮಗೆ, ಆದರೆ ತುಂಬಾ ಥಿಯೇಟರ್ಗಳಲ್ಲಿ ಇರಲಿಲ್ಲ ಅಂತ. ಅಂಡ್ ಬ್ಲಿಂಕ್ ಸಿನಿಮಾ ಬಂದಾಗ again ಪ್ರಮೋಷನ್ ಕಮ್ಮಿ ಆಯಿತು, ಅದ್ಭುತವಾದ ಸಿನಿಮಾ, OTTಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗ್ ಅಲ್ಲಿತ್ತು, ಸುಮಾರು ತಿಂಗಳ ಟ್ರೆಂಡಿಂಗ್ ಅಲ್ಲಿತ್ತು ಆ ಸಿನಿಮಾ. ಸೊ ನೀವು ಪ್ರತಿ ಸಿನಿಮಾನ OTTಲೇ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನು ಈ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ. ನಿರ್ಮಾಪಕರಿಗೆ ದುಡ್ಡು ಬರಬೇಕು, ಆಗಲೇ ನಮ್ಮ ಹೊಸ ಐಡಿಯಾ, ಬೇರೆ ತರದ ಸಿನಿಮಾ, ಅಂದ್ರೆ ಬೇರೆ ತರದ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ. ಆದ್ರೆ ಬೇರೆ ತರದ ಸಿನಿಮಾ ಬಂದಾಗ ಥಿಯೇಟರ್ ಬರಲಿಲ್ಲ ಅಂತಂದ್ರೆ ಆ ಬೇರೆ ತರದ ಸಿನಿಮಾ ಆಗಲ್ಲ. ಯಾಕಂದ್ರೆ ಬೇರೆ ತರ ಸಿನಿಮಾ ಮಾಡ್ಬೇಕು ಅಂದ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ, ಸಕ್ಸಸ್ ಯಾವ್ದಾದ್ರು ಅದೇ ಸಿನಿಮಾ ಮಾಡ್ಬೇಕೇನೋ ಅಂತ ಅನ್ಸೋದು ಶುರುವಾಗುತ್ತೆ. ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು. ಅಂಡ್ ಈ ಸಂದರ್ಭದಲ್ಲಿ ಒಂದು ತುಂಬಾ ಮೊನ್ನೆ ನಡೆದ, ಇತ್ತೀಚೆಗೆ ನಡೆದಂತ ಘಟನೆ, ನಿಮ್ಗೆಲ್ಲರೂ ಗೊತ್ತಿರೋ ವಿಷಯ, ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ. ಸೂಪರ್ ಆಗಿದೆ ಸಿನಿಮಾ, ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ. ಬಹಳ ಖುಷಿ ಆಯ್ತು. ಒಬ್ಬ ಕಲಾವಿದನಾಗಿ ಬೇಕಾಗಿರುವಂತ ಮನ್ನಣೆ ಏನು ಅದು ಸಿಗ್ತಾ ಇದೆ. ಒಂದು ಥಿಯೇಟರ್ ವಿಸಿಟ್ ಹೋಗಿದ್ದೆ, ಸಿಂಗಲ್ ಸ್ಕ್ರೀನು, ಒಂದು 1000-1100 ಜನ ಇದ್ರು. ಥಿಯೇಟರ್ ಒಳಗೆ ಹೋಗ್ತಿದ್ದಾಗ ಎಲ್ಲರೂ ನನ್ನ ಹೆಸರಿಗೆ ಶುರು ಮಾಡೋದು. ಬಹಳ ಬಹಳ ಖುಷಿ ಆಯ್ತು. ಅಂದ್ರೆ 10-11 ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದು. ಸೊ ಬಹಳ ಖುಷಿ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರುವಾಯಿತು, ಈ ಕೂಗು, ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಯಾಕಂದ್ರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಲು ಖುಷಿ ಆಗುತ್ತೆ, ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ, ಅದು ತುಂಬಾ ಸ್ಪೆಷಲ್ ಆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರ ಕಷ್ಟ ಪಡ್ತಾನೆ ಇದ್ದೀನಿ. ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟರ್ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ. ನಾನು ತುಂಬಾ ನಾನು ಕೆಲಸ ಮಾಡಿರೋರು, ನಾನು ಸಿನಿಮಾಗೆ ಪ್ರಮೋಷನ್ಗೆ ಓಡಾಡ್ತೀನಿ, ಅಥವಾ ಒಂದು ಸಿನಿಮಾ ಆಕ್ಟ್ ಮಾಡುವಾಗ ಹೇಗೆ ತೊಡಗಿಸ್ಕೋತೀನಿ ನನ್ನನ್ನು ನಾನು ಅಂತ. ಸೊ ಒಂದೇ ಧ್ಯೇಯ, ಸಿನಿಮಾ ಜನರಿಗೆ ಮುಟ್ಟಬೇಕು, ಸಿನಿಮಾ ಜನರು ಅಕ್ಸೆಪ್ಟ್ ಮಾಡ್ಬೇಕು ಆ ಸಿನಿಮಾಗಳನ್ನ. ಅಂಡ್ ಆ ಸಿನಿಮಾಗೆ ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂತ ಎಲ್ಲರಿಗೂ ಒಳ್ಳೆದಾಗಬೇಕು ಅನ್ನೋ ಒಂದೇ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನ ಮಾಡಿದ್ದೀವಿ. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಅಂತಂದ್ರೆ, ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ 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 ಮುಖ್ಯ. ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ, ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಕೊಡಿ, ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ. ಅಂಡ್ ಎಲ್ಲ ಯಾರ್ಯಾರು ಹೇಳಿದ್ರಿ, ದಿಯಾ ಬಂದಾಗ, ಬ್ಲಿಂಕ್ ಬಂದಾಗ, ಅಥವಾ KTM ಬಂದಾಗ, ಥಿಯೇಟರ್ ನೋಡಿಲ್ಲ, OTT ನೋಡಿದ್ವಿ, ಗೂಗಲ್ ಪೇ ಸ್ಕ್ಯಾನರ್ ಕಳಿಸಿ ನಿಮ್ಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ, ನಾನು ಒಂದು ಮಾತು ಹೇಳಿದ್ದೆ, ಬೇಡ
ಮುಂದಿನ ಸಿನಿಮಾ ಬಂದಾಗ ಥಿಯೇಟರ್ಗೆ ಬಂದು ನೋಡಿ ಅಂತ. ಈಗ ಆ ಸಮಯ ಬಂದಿದೆ. ಸೊ ನಿಮಗೆ ನನ್ನ ಕೆಲಸಗಳನ್ನ ನೋಡಿ ನಿಮಗೇನಾದರೂ ಇವನ್ನ ಥಿಯೇಟರ್ಗೆ ಬಂದು ನೋಡ್ಬೋದು, ಇವನಿಗೊಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಮೊದಲ 3 ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ. ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಮಾತು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಸಮಯ ಕೊಟ್ಟು ನಿಮ್ಮ ಜೊತೆ ಕಳೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಟೀಮ್ ಎಲ್ಲರೂ ಇದ್ದೀವಿ. ಪ್ರಕಾಶ್ ಸರ್, ಡೈರೆಕ್ಟರ್ ಅಭೀಶ್ ಸರ್, ಆ್ಯಂಡ್ ನಮ್ಮ ಅಭಿಷೇಕ್ ಕಾಸರಗೋಡು ಅವರು, ಕ್ಯಾಮ್ರಾ ಅಭಿಷೇಕ್ ಗೋಲ್ಸ್ಗೋಡ್ ಅಂತ ಕರಿತೀವಿ. ಇಬ್ಬರು ಒಂದೇ ಥರ ಒಂದು ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗಲ್ಲಿ. ಸೊ ನಾವು ಟೀಮ್ ಎಲ್ಲ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಸಕ್ಸಸ್ ಮೀಟರ್ಗೂ ನನ್ನ ಕರ್ಕೊಂಡು ಹೋಗ್ತೀರಾ, ನಮ್ಮ ಸಿನಿಮಾನ ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಇಟ್ಕೊಂಡು ಇವತ್ತು ಯಾರಿಗೂ ಥ್ಯಾಂಕ್ಸ್ ಹೇಳಿ ಹೋಗ್ತಾ ಇದ್ದೀನಿ. ಸೊ ಸಕ್ಸಸ್ ಮೀಟಲ್ಲಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಬಟ್ ವೇಣು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಿಜವಾಗ್ಲೂ ಬೃಂದ ಹೇಳಿದಾಗೆ ನೀವು ನಮ್ಮ ಜೊತೆ ನಿಂತಿರೋದು ನಮ್ಗೆ ಆನೆ ಬಲ್ಲ. ಅಂದ್ರೆ ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ, ಸಿಕ್ಕಿದಾಗ ಚೆನ್ನಾಗಿದೆ ಸಿನಿಮಾ, ಸೂಪರ್ ಆಗಿದೆ, ಅದ್ಭುತವಾಗುತ್ತೆ ಅಂತ. ಬಟ್ ದುಡಿ ವಿಷಯ ಬಂದರೆ ಸೈಲೆಂಟ್ ಆಗ್ಬಿಡ್ತಾರೆ ಎಲ್ಲರೂ. ಬಟ್ ಫಸ್ಟ್ ಅಕೌಂಟ್ ಅವ್ರು ನೀವೇನೆ. ಸೊ ಹಾಗೆ ನಿಮ್ಮಿಂದ ಶುರು ಆಗ್ತಾ ಇದೆ ಅಕೌಂಟ್ ದೊಡ್ಡದಾಗಿ ಬೆಳೀಲಿ ಸರ್. ನಿಮಗೂ ಅಷ್ಟೇ ಸಿನಿಮಾ ಮುಖಾಂತರ ನನ್ನ ಒಬ್ಬನ ಕಾಲ್ ಶೀಟೇ ಅಲ್ಲ, ಸುಮಾರು ಜನ ಕಲಾವಿದರೆ ಎಲ್ಲರೂ ನಿಮ್ಗೆ ಕಾಲ್ ಶೀಟ್ ಕೊಡೋದಾಗಲಿ, ಎಲ್ಲರ ಜೊತೆ ನೀವು ಸಿನಿಮಾ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ ಸರ್ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ. ನಮ್ಮ ಜೊತೆ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ ನೋಡಿ, ನಮ್ಮ ಸಿನಿಮಾ ಜಾಸ್ತಿ ನೋಡಿ ಅಂತ ಸ್ವಲ್ಪ ಸ್ವಾರ್ಥ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಪ್ರೀತಿಯ ಶ್ರೀದೇವಿ ಎಂಟರ್ಟೈನರ್ಸ್, ಪ್ರಕಾಶ್ ಸರ್, ಶುಭವಾಗಿ